ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜ್ನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜ್ನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು, ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜ್ನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ಐಸಿಯು, ನವಜಾತ ಮತ್ತು ಶಿಶು ಐಸಿಯು, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜ್ನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜ್ನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472727227 ಅಥವಾ ಮೊಬೈಲ್ ನಂಬರ್ 9900427814. ಸುಬೇದಾರ್ ಕೇರ್ ಆಸ್ಪತ್ರೆ, ಕಲಬುರಗಿ. ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ 24x7 ಸೇವೆ ಲಭ್ಯ. ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕಾಲಜಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ಆರ್ಥೋಪ್ಯಾಟಿಕ್, ಇಎನ್ಟಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ಪೆಡಿಯಾಟ್ರಿಕ್ ಸರ್ಜರಿ, ನ್ಯೂರೋ ಸರ್ಜರಿ, ಯೂರೋಲಜಿ, ಪ್ಲಾಸ್ಟಿಕ್ ಸರ್ಜರಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಗ್ಯಾಸ್ಟ್ರಾಲಜಿ, ಓರಲ್ ಅಂಡ್ ಮ್ಯಾಕ್ಸಿಲೋಫೇಶಿಯಲ್ ಸರ್ಜರಿ, ಆರ್ಥೋಸ್ಕೋಪಿ, ಕೀಹೋಲ್ ಸರ್ಜರಿ ಆಫ್ ಜಾಯಿಂಟ್ ಸೇರಿದಂತೆ ಟ್ರಾಮಾ, ಎನ್ಐಸಿಯು, ಐಸಿಯು, ಒಬ್ಯಾರಿಕ್ ಐಸಿಯು ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು. ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ, ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ, ಸೇಡಂ ರಸ್ತೆ, ಕಲಬುರಗಿ. ಮೊಬೈಲ್ ನಂಬರ್ 9483517777. ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲೆ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರೋಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಒಬ್ಯಾಸ್ಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ ಸೇರಿದಂತೆ ಒಪಿಡಿ, ಐಪಿಡಿ, ಐಸಿಯು, ಎನ್ಐಸಿಯು, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ ಓಟಿ ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ, ಗುಬ್ಬಿ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9066906614 ಅಥವಾ 8472360239. ಸರ್, ಲಾಂಗ್ ಟರ್ಮ್ ಅಂದರೆ ಒಂದು ದೀರ್ಘಾವಧಿ ಕೋರ್ಸ್ ಇದು. ಈ ಲಾಂಗ್ ಟರ್ಮ್ನ ನಾವು ರಿಪೀಟರ್ ಕೋರ್ಸ್ ಅಂತಲೂ ಕರಿತೀವಿ. ನಮ್ಮ ಎಕ್ಸೆಲ್ ಅಕಾಡೆಮಿ ಸಂಸ್ಥೆಯಿಂದ ನೀಟ್ ಲಾಂಗ್ ಟರ್ಮ್ನ ಕೊಡ್ತೀವಿ ಮತ್ತು CET ಲಾಂಗ್ ಟರ್ಮ್ನ ಕೊಡ್ತೀವಿ. ಸರ್, ಮಕ್ಕಳು ಎಷ್ಟೇ ಓದಿರಲಿ ಅವ್ರಿಗೆ ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದು ಪ್ರಾಕ್ಟೀಸ್ ಮಾಡಲಿಲ್ಲ ಅಂದರೆ ಫೇಲ್ಯೂರ್ ಆಗೋದು 50% ಅಲ್ಲೇ ಫೇಲ್ಯೂರ್ ಆಗ್ತಾರೆ. ನೀಟಲ್ಲಿ ರ್ಯಾಂಕ್ ಬರೋದು ಮತ್ತು CETಲಿ ರ್ಯಾಂಕ್ ಬರೋದು 100% ಗ್ಯಾರಂಟಿ ಆಗ್ತದೆ. ಅದಕ್ಕೆ ನಮ್ಮ ಒಂದು ಎಕ್ಸೆಲ್ ಸಂಸ್ಥೆಯಿಂದ ಈ ಒಂದು ಕಾನ್ಸೆಪ್ಟ್ನ ಹೇಳ್ಕೊಟ್ಟು ಮಕ್ಕಳಿಗೆ ಹೈಯೆಸ್ಟ್ ಸ್ಕೋರ್ ತೆಗ್ತಾ ಬರ್ತಾ ಇದ್ದೀವಿ. ಸರ್, ನಮ್ಮ ಎಕ್ಸೆಲ್ ಅಕಾಡೆಮಿ ಸಂಸ್ಥೆಯಲ್ಲಿ ಮಾತ್ರನೇ ಒಂದು ಡೈಲಿ ಟೆಸ್ಟ್ ಕಂಡಕ್ಟ್ ಮಾಡೋದು. ಪ್ರತಿ ಸರಿ ಪೇರೆಂಟ್ಸ್ ಹತ್ರ ಮಾತಾಡ್ಬೇಕಾದ್ರೆ ಸೀಟ್ ತಗೊಂಡ್ ಬರ್ತೀವಿ ಕನ್ಫರ್ಮ್ ಆಗಿ ಅನ್ನೋದೇ ಲಾಸ್ಟ್ ಅಥವಾ ಫಸ್ಟ್ ಡೈಲಾಗ್ ಆಗಿರುತ್ತೆ. ಅಷ್ಟೊಂದು ಇನ್ಕ್ರೀಸ್ ಆಗಿದೆ 2 ವೀಕ್ಸ್ ಅಲ್ಲಿನೇ. ಇವಾಗ ನಾವು ಹೆಣ್ಮಕ್ಳು ಹಾಸ್ಟೆಲ್ ಹತ್ರ ಇದ್ದೀವಿ. ಇದು ನಮ್ಮ ಹೆಣ್ಮಕ್ಳು ಹಾಸ್ಟೆಲ್. ಇದು 7 ಫ್ಲೋರ್ ಬಿಲ್ಡಿಂಗ್. ಇದರಲ್ಲೇ ಕೋಚಿಂಗು ಪ್ಲಸ್ ಹಾಸ್ಟೆಲ್ ಒಂದು ಇದರಲ್ಲೇ ಇರುತ್ತೆ, ಒಂದೇ ಬಿಲ್ಡಿಂಗಲ್ಲೇ. ಇದು ಒಳಗಡೆ ಡೈನಿಂಗ್ ಹಾಲು ಮತ್ತು ಅಕಾಮಿಡೇಷನ್ ಎಲ್ಲ ಕ್ಲಾಸ್ ರೂಮ್ ಎಲ್ಲ ಇದರಲ್ಲೇ ಪ್ರೊವೈಡ್ ಮಾಡಿರ್ತೀವಿ. ನಾವು ರೂಮಲ್ಲಿ 4 ಜನ ಇರೋ ಥರ ನಾವು ಅರೇಂಜ್ ಮಾಡಿರ್ತೀವಿ. ಅವ್ರ ಕಬೋರ್ಡು ಕೂಡ ಅವ್ರಿಗೆ ನಾವು ಪ್ರೊವೈಡ್ ಮಾಡಿರ್ತೀವಿ. ಅವ್ರಿಗೆ ಸೊ ಹೈಜೆನಿಕ್ ಮೇಂಟೈನ್ ಮಾಡಿರ್ತೀವಿ. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ,
ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋಸರ್ಜರಿ, ಕಾರ್ಡಿಯಾಲಜಿ, ಎಮೆಟೊಲಾಜಿ, ಆಂಡೋಕ್ರಾಲಜಿ, ENT ಮತ್ತು ಅಫ್ಟಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ಎಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ICU ಮತ್ತು ಅಡ್ವಾನ್ಸ್ OT ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108. ನಮಸ್ಕಾರ ವೀಕ್ಷಕರ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ಕಲಬುರಗಿ ನಗರದ ನೂತನ ಪೊಲೀಸ್ ಕಮಿಷನರ್ ಆಗಿ SD ಶರಣಪ್ಪ ಅವರು ಇಂದು ಅಧಿಕಾರ ಸ್ವೀಕರಿಸಿದರು. 2009ನೇ ವೃಂದದ IPS ಅಧಿಕಾರಿ ಆಗಿದ್ದ SD ಶರಣಪ್ಪ ಅವರು ಈ ಹಿಂದೆ ರೈಲ್ವೆ ಪೊಲೀಸ್ DIG ಆಗಿ ಸೇವೆ ಸಲ್ಲಿಸಿದರು. ಪೊಲೀಸ್ ಕಮಿಷನರ್ ಆಗಿದ್ದ ಚೇತನ್ ಆರ್ ಅವರು ತಿಂಗಳ ಹಿಂದೆ ಯುವಜನ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಆಯುಕ್ತರಾಗಿ ವರ್ಗಾವಣೆಗೊಂಡ ಹಿನ್ನೆಲೆಯಲ್ಲಿ ಕಮಿಷನರ್ ಹುದ್ದೆ ಖಾಲಿ ಉಳಿದಿತ್ತು. ಈ ಹಿನ್ನೆಲೆಯಲ್ಲಿ ರೈಲ್ವೆ ಪೊಲೀಸ್ DIG ಆಗಿದ್ದ SD ಶರಣಪ್ಪ ಅವರನ್ನು ಕಲಬುರಗಿ ನಗರ ಪೊಲೀಸ್ ಕಮಿಷನರ್ ಹುದ್ದೆಗೆ ನಿಯೋಜನೆ ಮಾಡಿ ಸಿಬ್ಬಂದಿ ಮತ್ತು ಆಡಳಿತ ಇಲಾಖೆ ಬುಧವಾರ ಆದೇಶ ಹೊರಡಿಸಿತು. SD ಶರಣಪ್ಪ ಅವರು ಮೂಲತಃ ಆಳಂದ ತಾಲೂಕಿನ ಖಜೂರಿ ಗ್ರಾಮದವರು. ಇದೇ ಮೊದಲ ಬಾರಿಗೆ ತವರು ಜಿಲ್ಲೆಯಲ್ಲಿ ಕರ್ತವ್ಯಕ್ಕೆ ನಿಯೋಜನೆಗೊಂಡಿದ್ದಾರೆ. ಇನ್ನು ಇದೇ ವೇಳೆಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನಗರ ವ್ಯಾಪ್ತಿಯಲ್ಲಿ ಗಾಂಜಾ, ಡ್ರಗ್ಸ್, ಜೂಜುಕೋರು ಸೇರಿದಂತೆ ಅಕ್ರಮ ಚಟುವಟಿಕೆಗಳಿಗೆ ಕಡಿವಾಣ ಹಾಕಲು ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು. ಎಲ್ಲರಿಗೂ ನಮಸ್ಕಾರ. ಇವತ್ತು ಬೆಳಿಗ್ಗೆ ಕಲಬುರಗಿ ನಗರದ ಪೊಲೀಸ್ ಆಯುಕ್ತರಾಗಿ ಚಾರ್ಜ್ ತೆಗೆದುಕೊಂಡಿದ್ದೇನೆ. ಇದೊಂದು ವಿಶೇಷ ಮತ್ತು ತುಂಬ ಸಂತೋಷದ ವಿಷಯ. ತಮಗೆಲ್ಲ ತಿಳಿದಿರುವ ಹಾಗೆ ನಾನು ಮೂಲತಃ ಇದೇ ಜಿಲ್ಲೆಯವನಾಗಿದ್ದರೂ ಜಾಸ್ತಿ ಹೊತ್ತು ಕಲಬುರಗಿ ನಗರದಲ್ಲಿ ನಾನು ಸಮಯ ಕಳೆದಿಲ್ಲ. ಹಾಗಾಗಿ ಈ ವ್ಯಾಪ್ತಿ ಏನಿದೆ ಇದು ನನಗೆ ಬೇರೆ ಯಾವ ನಗರ ಥರನೇ ಒಂದು ಹೊಸ ಪ್ರದೇಶ ಥರನೇ ಒಂದು ಕೆಲಸ ಮಾಡಲಿಕ್ಕೆ ಅವಕಾಶ ಕೊಡ್ತಾ ಇದೆ. ಒಂದು ತುಂಬ ಈಗಾಗಲೇ ಹೇಳಿದಾಗೆ ಒಂದು ಸಂತೋಷ ಅಂತಂದರೆ, ಹುಟ್ಟಿದ ನಾಡಲ್ಲಿ ಇಲ್ಲಿಯ ಸ್ಥಳೀಯರಿಗೆ, ನಮ್ಮ ಜನರಿಗೆ ಸೇವೆ ಮಾಡುವ ಅವಕಾಶ ಸಿಕ್ಕಿದೆ. ಹಾಗಾಗಿ ಸರ್ಕಾರಕ್ಕೆ ನಾನು ವಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮತ್ತು ಈಗಾಗಲೇ ಪ್ರಾಥಮಿಕವಾಗಿ ನಾನು ನಮ್ಮ ಎಲ್ಲ ಅಧಿಕಾರಿಗಳ ಜೊತೆ ಒಂದು ಸಭೆಯನ್ನು ಮಾಡಿ ಒಂದು ಕಿರು ಪರಿಚಯಗಳನ್ನು ನಾವು ಮಾಡ್ಕೊಂಡಿದ್ದೀವಿ. ಅದರ ನಂತರ ಏನು ಅವರಿಂದ ನಾನು ಅಪೇಕ್ಷೆ ಪಡ್ತಾ ಇದ್ದೀನಿ, ಯಾವ ರೀತಿ ನಾವು ಕಲಬುರಗಿ ನಗರದ ನಿವಾಸಿಗಳಿಗೆ ಒಂದು ಸುರಕ್ಷತೆಯ ಒಂದು ಭರವಸೆಯನ್ನು ನೀಡಬೇಕು, ಅದಲ್ಲದೆ ನಮ್ಮ ವೃತ್ತಿಪರತೆಯಲ್ಲಿ ಯಾವ ರೀತಿ ಸುಧಾರಣೆಗಳನ್ನು ನಾವು ತಂದುಕೊಳ್ಬೇಕು, ಒಂದು ಜನಸ್ನೇಹಿ ಪೊಲೀಸ್ ವ್ಯವಸ್ಥೆ, ಅದ್ರ ಜೊತೆಗೆ ಟೆಕ್ನಾಲಜಿಯನ್ನು ನಾವು ಯಾವ ರೀತಿ ಅಳವಡಿಸ್ಕೋಬೇಕು, ಸಂಚಾರ ಸುಧಾರಣೆಯಲ್ಲಿ ಟ್ರಾಫಿಕ್ ಒಂದು ಈಸನ್ನು ಯಾವ ರೀತಿ ತಂದುಕೊಳ್ಬೇಕು, ಅದೇ ರೀತಿ ಅಕ್ರಮ ಚಟುವಟಿಕೆಗಳ ಮೇಲೆ ಯಾವ ರೀತಿ ಕಡಿವಾಣ ಹಾಕಬೇಕು, ನಂತರ ವೃತ್ತಿಪರತೆಯಲ್ಲಿ ಏನೇನು ಸುಧಾರಣೆಗಳನ್ನು ತರಬೇಕು, ನಮ್ಮ ಸ್ಟೇಷನ್ ಪ್ರಿಮೈಸಸ್ಗಳನ್ನು ಯಾವ ರೀತಿ ಇಟ್ಕೋಬೇಕು, ಆ ರೀತಿ ನಾನಾ ರೀತಿಯ ಒಂದು ವಿಚಾರಗಳಲ್ಲಿ ನಾವು ಈಗಾಗಲೇ ಚರ್ಚೆ ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ಅವುಗಳನ್ನು ನಾವು ಕಾರ್ಯರೂಪಕ್ಕೆ ತರ್ತೀವಿ ಅಂತ ಈ ಸಮಯದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾರೆ. ಸಾರಿಗೆ ನೌಕರರ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಇದೇ 27ರಂದು ಕಲಬುರಗಿ ನಗರದ ಕೊಠಾರಿ ಭವನದಲ್ಲಿ ಚಳುವಳಿಯ ಸಿದ್ಧತಾ ಕುರಿತು ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮಗಳ ಕಾರ್ಮಿಕ ಸಂಘಟನೆ ಒಕ್ಕೂಟದ ಚಂದ್ರಕಾಂತ್ ಗದಗಿ ತಿಳಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಸಾರಿಗೆ ನೌಕರರ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಆಗ್ರಹಿಸಿ ರಾಜ್ಯ ಸರ್ಕಾರ ಹಾಗೂ ಆಡಳಿತ ವರ್ಗವನ್ನು ಒತ್ತಾಯಿಸಲು ಸಾಮೂಹಿಕ ಚಳವಳಿಯನ್ನು ಬೆಂಗಳೂರಿನಲ್ಲಿ ನಡೆದ ರಾಜ್ಯ ಮಟ್ಟದ ಸಮಾವೇಶವು ಒಮ್ಮತದಿಂದ ತೀರ್ಮಾನಿಸಿದ್ದು, ಅದರ ಮೊದಲ ಹೆಜ್ಜೆಯಾಗಿ ಇದೇ 27ರಂದು ಕಲಬುರಗಿ ನಗರದಲ್ಲಿ ಹಾಗೂ ಇದೇ 28ರಂದು ಹುಬ್ಬಳ್ಳಿಯಲ್ಲಿ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ ಮತ್ತು ಸೆಪ್ಟೆಂಬರ್ 12ರಂದು ಬೆಂಗಳೂರು ಚಲೋ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಈ ಎರಡು ಸಮಾವೇಶಗಳಲ್ಲಿ ಜಂಟಿ ಕ್ರಿಯಾ ಸಮಿತಿಯ ಎಲ್ಲಾ ನಾಯಕರು ಹಾಜರಾಗಿ ಮಾತನಾಡಲಿದ್ದಾರೆ ಎಂದು ತಿಳಿಸಿದರು. 8/2024ರಂದು ಕೊಠಾರಿ ಭವನದಲ್ಲಿ ಬೃಹತ್ ಒಂದು ರ್ಯಾಲಿ ಹಮ್ಮಿಕೊಂಡಿದ್ದೆವು. 1/1/2020ರಿಂದ ಸುಮಾರು 38 ತಿಂಗಳ
ನಮಗೆ ಬರಬೇಕಾದಂಥ ಅರಿಯರ್ಸ್ ಕೊಡ್ತಾ ಇಲ್ಲ. ಮತ್ತು 1/1/24 ನಮ್ಮ ಅಗ್ರಿಮೆಂಟ್ ಪ್ರಾರಂಭ ಮಾಡಬೇಕಾಗಿತ್ತು, ಅದು ಮಾಡ್ತಾ ಇಲ್ಲ. ಇದ್ರ ಬಗ್ಗೆ ರಾಜ್ಯದ ನಾಯಕರಂಥ ಡಾಕ್ಟರ್ ಶರ್ಮಾ ಸಾಹೇಬರು ಮತ್ತು ಅನಂತ್ ಸುಬ್ಬರಾವ್ ಸಾಹೇಬರು ಹಲವಾರು ಬಾರಿ ಸರ್ಕಾರದ ಗಮನ ಸೆಳೆದಿದ್ದಾರೆ. ಆದರೂ ಕೂಡ ಸರ್ಕಾರ ತನ್ನ ವೈಯಕ್ತಿಕ ಅಥವಾ ತಮ್ಮ ವಿಡಂಬ ನೀತಿ ಅನುಸರಿಸ್ತಾ ಇದೆ. ಕಾರ್ಮಿಕರ ಸಮಸ್ಯೆ ಬಗೆಹರಿಸ್ತಾ ಇಲ್ಲ. ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು ಕಾರ್ಮಿಕರ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇದ್ದರೂ ಕೂಡ ಅದ್ಯಾಕೋ ತಮ್ಮ ಸರ್ಕಾರದ ವೈಫಲ್ಯ ಮುಚ್ಚೋದಕ್ಕೆ ನಮ್ಮನ್ನು ಕರೀತಾ ಇಲ್ಲ. ರಾಜ್ಯ ಸರ್ಕಾರದ ನೌಕರರಿಗೆ ಒಂದೇ ಸ್ಟೇಟ್ಮೆಂಟ್ ಕರೆದು ಅವ್ರ ಬೇಡಿಕೆ ಈಡೇರಿಸಿದ್ದಾರೆ. ಆದರೆ ನಾವು ಹಲವಾರು ಬಾರಿ ಮನವಿ ಸಲ್ಲಿದ್ದರೂ ಕೂಡ ಅವರು ನಮ್ಮನ್ನು ಕೇರ್ ಮಾಡ್ತಾಯಿಲ್ಲ. ಇದು ಕೊನೆಯ ಅಸ್ತ್ರವಾಗಿ 27/8/24 ರಾಜ್ಯ ಕೇಂದ್ರ ಬಸ್ ನಿಲ್ದಾಣದಿಂದ ಕೊಠಾರಿ ಭವನವರೆಗೂ ಬೃಹತ್ ಮೆರವಣಿಗೆ ಹಮ್ಮಿಕೊಂಡಿದ್ದೆವು. ಮತ್ತು ಇದಕ್ಕೆ ಸುಮಾರು ರಾಜ್ಯದ ಎಲ್ಲ ನಾಯಕರು ಬರ್ತಾ ಇದ್ದಾರೆ. KSRTC, BMTC, NW 4 ವಿಭಾಗಗಳ ಎಲ್ಲ ಕಾರ್ಮಿಕರು ಒಗ್ಗಟ್ಟಾಗಿ ಸರ್ಕಾರವನ್ನು ಎದುರಿಸಬೇಕಾದಂಥ ಸಂದರ್ಭ ಬಂದಿದೆ. ಅದಕ್ಕೆ ನನ್ನ ಮನವಿ ಇದೆ, ಸಾರಿಗೆ ಮಂತ್ರಿಗಳಾದ ರಾಮಲಿಂಗಾರೆಡ್ಡಿ ಸಾಹೇಬರಿಗೂ ಮತ್ತು ನಮ್ಮ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ ಖರ್ಗೆ ಅವರಿಗೂ ಮತ್ತು ಮುಖ್ಯಮಂತ್ರಿಗಳಲ್ಲಿ ಮನವಿ ಅದ, ಆದಷ್ಟು ಬೇಗ 10ನೇ ತಾರೀಕು ಒಳಗಡೆ ಬೆಂಗಳೂರಲ್ಲಿ ನಾವು ಒಂದು ಬೃಹತ್ ಸಮ್ಮೇಳನ ಮಾಡ್ತಾಯಿದ್ದೀವಿ. ಅದರ ಒಳಗಡೆ ಕರೆದು ನಮ್ಮ ನಾಯಕರ ಕರೆದು ಮಾತುಕತೆ ಆಗಿ ಈ ಸಮಸ್ಯೆ ಬಗೆಹರಿಸಿ ಅಂತ ಕೇಳ್ತಾ ನಾನು 2 ಮಾತು ಮುಗಿಸ್ತೀನಿ. ಜೈ ಹಿಂದ್. ಜಿಲ್ಲಾಡಳಿತ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಮಹಾನಗರ ಪಾಲಿಕೆ ಕಲಬುರಗಿ ಇವರ ವತಿಯಿಂದ ಆಚರಿಸಲಾಗಿರುವ ವಿಶ್ವಕರ್ಮರ ಜಯಂತ್ಯೋತ್ಸವ ಈ ಕಾರ್ಯಕ್ರಮದ ಪೂರ್ವಭಾವಿಯಾಗಿ ಆಗಸ್ಟ್ 25ರಂದು ಸಂಜೆ 4 ಗಂಟೆಗೆ ಸಭೆಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭಾದ ಪೂಜ್ಯ ಶ್ರೀ ದೊಡ್ಡೇಂದ್ರ ಮಹಾಸ್ವಾಮೀಜಿ ತಿಳಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಸೆಪ್ಟೆಂಬರ್ 7ರಂದು ಜಿಲ್ಲಾಡಳಿತ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಮಹಾನಗರ ಪಾಲಿಕೆ ಕಲಬುರಗಿ ಹಾಗೂ ವಿಶ್ವಕರ್ಮ ಸಮಾಜ, ವಿವಿಧ ಸಂಘ ಸಂಸ್ಥೆಗಳು ಕಲಬುರಗಿ ಇವರುಗಳ ಸಂಯುಕ್ತಾಶ್ರಯದಲ್ಲಿ ಶ್ರೀ ವಿಶ್ವಕರ್ಮರ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಆಚರಿಸಲಾಗುತ್ತಿದ್ದು, ಈ ಕಾರ್ಯಕ್ರಮವು ಅತ್ಯಂತ ಅದ್ದೂರಿಯಾಗಿ ಆಚರಿಸಿ ಯಶಸ್ವಿಗೊಳಿಸುವ ನಿಟ್ಟಿನಲ್ಲಿ ಇದೇ 25ರಂದು ಕಲಬುರಗಿ ನಗರದ ಸಂತ್ರಸ್ವಾಡಿಯಲ್ಲಿರುವ ಶ್ರೀ ಕಾಳಿಕಾ ದೇವಿ ಮಂದಿರದಲ್ಲಿ ಪೂರ್ವಭಾವಿ ಸಭೆಯನ್ನು ಹಮ್ಮಿಕೊಳ್ಳಲಾಗಿದೆ. ಆದ ಕಾರಣ ಈ ಒಂದು ಸಭೆಯಲ್ಲಿ ಸಮಾಜದ ಬಾಂಧವರು ಭಾಗಿಯಾಗಬೇಕು ಎಂದು ಮನವಿ ಮಾಡಿದರು. ಪೂರ್ವಭಾವಿ ಸಭೆಯ ನಿಮಿತ್ತವಾಗಿ ಈ ಪತ್ರಿಕಾಗೋಷ್ಠಿ ಕರೆಯಲಾಗಿದ್ದು, ಈ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮೊಂದಿಗೆ ಆಸೀನರಾಗಿರುವಂಥ ಪೂಜ್ಯರಿಂದ ಹಿಡಿದು ಈ ವೇದಿಕೆ ಮೇಲಿರುವಂಥ ಎಲ್ಲ ನಮ್ಮ ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭಾದ ಪದಾಧಿಕಾರಿಗಳೇ ಮತ್ತು ಈ ಪೂರ್ವಭಾವಿ ಸಭೆ ಯಶಸ್ವಿ ಆಗಬೇಕಾಗಿತ್ತು, ನಮ್ಮ ಉದ್ದೇಶ ನೆರವೇರಬೇಕಾಗಿತ್ತಂದ್ರೆ ಆಗಮಿಸಿರ್ತಕ್ಕಂಥ ಇಲ್ಲಿರ್ತಕ್ಕಂಥ ಎಲ್ಲ ದೃಶ್ಯ ಮತ್ತು ಪತ್ರಿಕಾ ಮಾಧ್ಯಮದವರೇ, ನಾಳೆ ಬರುವಂತಹ ಭಾನುವಾರದಂದು ಈ ಸಭೆಯನ್ನು ಕಾಳಿಕಾದೇವಿ ದೇವಸ್ಥಾನದಲ್ಲಿ ಈಗಾಗಲೇ ಸಭೆಯನ್ನು ಮಾಧ್ಯಮದ ಮುಖಾಂತರ ನಾವು ಕರಿತಾ ಇದ್ದೀವಿ. ಕಲಬುರಗಿ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಸಂಘ ಸಂಸ್ಥೆಯವರು ಅಂದರೆ ವಿಶ್ವಕರ್ಮ ಸಮಾಜದಲ್ಲಿರ್ತಕ್ಕಂಥ ಯಾವುದೇ ಸಂಘಟನೆ ಇರ್ಬೋದು, ಮಹಿಳಾ ಘಟಕಗಳಿರಬಹುದು, ಸಾಹಿತಿಗಳಿರಬಹುದು, ಕಲಾವಿದರಿರಬಹುದು, ಇನ್ನಿತರ ಸಂಘಟನೆಗಳ ನೌಕರ ಸಂಘ ಪ್ರತಿಯೊಂದು ಸಂಘಟನೆಯವರು ಕೂಡ ಭಾಗವಹಿಸಿ ಈ ಪೂರ್ವಭಾವಿ ಸಭೆಯನ್ನು ಯಶಸ್ವಿಗೊಳಿಸಬೇಕಾಗಿ ನಾನು ಕೂಡ ಒಂದು ಸಂಘಟನೆಯ ರಾಜ್ಯಾಧ್ಯಕ್ಷನಾಗಿ ಇವತ್ತು ಮಾಧ್ಯಮದ ಮುಖಾಂತರ ಕೇಳ್ಕೊಳ್ತಾ ಇದ್ದೀನಿ. ಎಲ್ಲ ಸಂಘಟನೆಯವರು ಸೇರಿ ವಿಶ್ವಕರ್ಮ ಅಂದಾಗ ಸೃಷ್ಟಿಯ ಮೂಲ ವಿಶ್ವಕರ್ಮ ಅಂತಕ್ಕಂಥದ್ದು ವೇದ ಉಪನಿಷತ್ತುಗಳಲ್ಲಿ ಹೇಳ್ತಾರೆ. ಅಂತಹ ವಿಶ್ವಕರ್ಮನ ಜಯಂತ್ಯೋತ್ಸವದ ಆಚರಣೆ ವಿಜೃಂಭಣೆಯದ ಆಗಬೇಕಾಗಿತ್ತಪ್ಪ ಅಂತಂದ್ರೆ ನಾವು ಎಲ್ಲರೂ ಏಕತೆಯಿಂದ. ಕರ್ನಾಟಕ ಯಾವುದೋ ಪ್ರಯೋಗಗಳಿಗೆ ಬಲುಪಶುವಾಗುತ್ತಿದ್ದು ಕೋಮು ಸೌಹಾರ್ದತೆ ಹದಗೆಡಿಸುವಂತಹ ಚಟುವಟಿಕೆಗಳ ತಾಣವಾಗಿದೆ ಎಂದು DSS ರಾಜ್ಯ ಸಂಚಾಲಕ ಅರ್ಜುನ್ ಬದ್ರೆ ಆರೋಪಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ರಾಜ್ಯದಲ್ಲಿ ಮುಡ ಹಗರಣ ಮುಂದಿಟ್ಟುಕೊಂಡು ಬಿಜೆಪಿಯವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ರಾಜೀನಾಮೆಗೆ ಒತ್ತಾಯಿಸಿ ಪಾದಯಾತ್ರೆ ಮಾಡುತ್ತಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರುವ ರಾಜ್ಯಪಾಲರು ಬಿಜೆಪಿಯ ಕೈಗೊಂಬೆಯಾಗಿ
ಕೆಲಸ ಮಾಡುತ್ತಿದ್ದಾರೆ. ಮೂಡಾ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರನ್ನು ಬಿಜೆಪಿಯವರು ಹೆಣೆಯಬೇಕೆಂಬ ದುರುದ್ದೇಶ ಇದೆ. ಬಿಜೆಪಿ ಮತ್ತು ರಾಜ್ಯಪಾಲರ ಕುತಂತ್ರಗಳನ್ನು ನಾವು ಖಂಡಿಸುತ್ತೇವೆ. ನಾವು ಸಿಎಂ ಸಿದ್ದರಾಮಯ್ಯ ಅವರ ಪರವಾಗಿ ನಿಲ್ಲುತ್ತೇವೆ ಎಂದರು. ಇವತ್ತು ರಾಜ್ಯದಲ್ಲಿ ಜಾತಿಯ ಆಧಾರದ ಮೇಲೆ ಮತ್ತು ಇನ್ನಿತರ ಕೋಮು ಚಟುವಟಿಕೆಗಳ ತಾಣವಾಗಿ ಮಾರ್ಪಾಡಾಗಿರ್ತಕ್ಕಂಥ ಎಲ್ಲ ಸೂಚನೆಗಳು ಇವತ್ತು ಎದ್ದು ಕಾಣ್ತಕ್ಕಂಥದ್ದು. ಪ್ರಮುಖವಾಗಿ ಸುಮಾರು 50-60 ವರ್ಷಗಳಲ್ಲಿ ನಮ್ಮ ರಾಜಕೀಯ ಮತ್ತು ಸಾಮಾಜಿಕ ಜೀವನಗಳಲ್ಲಿ ಅನೇಕ ಬದಲಾವಣೆಯಾಗಿರ್ತಕ್ಕಂಥದ್ದು. ಆ ಬದಲಾವಣೆಯಲ್ಲಿ ನಮಗೆ ವಿಷಾದ ಮತ್ತು ಅಪರಾಧ ಭಾವನೆಗಳು ಇವತ್ತು ಮೂಡ್ತಕ್ಕಂಥ ಒಂದು ವಾತಾವರಣ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ನಡೀತಿರ್ತಕ್ಕಂಥ ಘಟನೆಗಳು ಅವಲೋಕಿಸಿದಾಗ ಗೊತ್ತಾಗ್ತದೆ. ಇಲ್ಲಿ ಜಾತೀಯತೆ, ಭ್ರಷ್ಟಾಚಾರ, ಅಜ್ಞಾನ, ಆತ್ಮವಂಚನೆ ಮತ್ತು ಸೈದ್ಧಾಂತಿಕ ಗೊಂದಲಗಳ ಇಂದಿನ ಸ್ಥಿತಿಯಲ್ಲಿ ರಾಜಕಾರಣಿಗಳ ಪಂಚಪಾತಕಗಳ ಒಂದು ಎಲ್ಲ ರಾಜಕೀಯ ಪಕ್ಷಗಳು ನಾಯಕರುಗಳು ಇವತ್ತು ಆ ಪಾತಕಗಳಲ್ಲಿ ಒಂದಿಲ್ಲೊಂದು ರೀತಿಯಿಂದ ಸಿಕ್ಕಿ ಹಾಕಿಕೊಂಡಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ. ಇವತ್ತು ಪ್ರಮುಖವಾಗಿ ಕರ್ನಾಟಕ ರಾಜ್ಯದಲ್ಲಿ ಮೂಡಾ ಹಗರಣ, ಈ ಮೂಡಾ ಹಗರಣದಲ್ಲಿ ಕರ್ನಾಟಕದ ಘನವೆತ್ತ ರಾಜ್ಯಪಾಲರು ಇವತ್ತು ಕೇಂದ್ರದ ಏಜೆಂಟರಾಗಿ ಇವತ್ತು ಕೆಲಸ ಮಾಡ್ತಕ್ಕಂಥದ್ದು. ಇವತ್ತು ಕರ್ನಾಟಕದಲ್ಲಿ ಒಂದು ಜನತೆಯಿಂದ ಆಯ್ಕೆಯಾಗಿರ್ತಕ್ಕಂಥ ಸರ್ಕಾರವನ್ನು ಅದನ್ನು ಬುಡಮೇಲು ಮಾಡಲು ಹೊಂಚು ಹಾಕಿರ್ತಕ್ಕಂಥ ಎಲ್ಲ ಮಗ್ಗಲುಗಳಲ್ಲಿ ನೋಡಿದಾಗ ಇವತ್ತು ಎದ್ದು ಕಾಣ್ತಕ್ಕಂಥದ್ದು. ಸದ್ಯ ರಾಜ್ಯದಲ್ಲಿ ಸರ್ಕಾರ ನಿಮ್ಮದೇ ಇದೆ, ಯಾಕೆ ಇನ್ನೂ ಕ್ರಮವಾಗಿಲ್ಲ? ಬಿಜೆಪಿಯ ಯಾವುದೇ ಭ್ರಷ್ಟಾಚಾರವನ್ನಾದರೂ ಸಿಎಂ ತನಿಖೆ ಮಾಡಲಿ. ಸಿಎಂ ಸಿದ್ದರಾಮಯ್ಯ ಅವರು ಜಾತಿ ನೆರಳಿನಲ್ಲಿದ್ದಾರೆ, ಆದರೆ ರಾಜ್ಯಪಾಲರ ಜಾತಿ ಬಗ್ಗೆ ಮಾತನಾಡಿದರೆ ಮರು ಪ್ರಶ್ನೆ ಮಾಡುತ್ತಾರೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕಿಡಿಕಾರಿದರು. ಹುಬ್ಬಳ್ಳಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡಿರುವ ಅವರನ್ನು ಚುನಾವಣೆಯಲ್ಲಿ ಸೋಲಿಸಿದ ಪಾರ್ಟಿಯಲ್ಲಿ ಇರೋದು ಸಿದ್ದರಾಮಯ್ಯ. ದೇವರಾಜ್ ಅರಸರಿಗೆ ಅಪಮಾನ ಮಾಡಿದವರು ಕಾಂಗ್ರೆಸ್ನವರು. ಅಂಬೇಡ್ಕರ್ ಅವರ ಸಮಾಧಿಗೆ ಜಾಗ ಕೊಡಲಿಲ್ಲ. ಅವರನ್ನು ಚುನಾವಣೆಯಲ್ಲಿ ಸೋಲಿಸಿದವರಿಗೆ ಪ್ರಶಸ್ತಿ ನೀಡಿದ್ದು ಕಾಂಗ್ರೆಸ್. ಸಿದ್ದರಾಮಯ್ಯ ಅವರೇ ನಿಮ್ಮ ಬೆನ್ನು ಮೊದಲು ನೋಡಿಕೊಳ್ಳಿ. ನೀವು ಇರುವ ಪಕ್ಷ ದಲಿತರಿಗೆ ಎಷ್ಟು ಅಪಮಾನ ಮಾಡಿದೆ ಅಂತ ತಿಳಿದುಕೊಳ್ಳಿ ಎಂದರು. ಇನ್ನು ಕಾಂಗ್ರೆಸ್ನವರು ಕುಮಾರಸ್ವಾಮಿ ಅವರ ಮೇಲಿನ ಪ್ರಕರಣದ ಬಗ್ಗೆ ಈಗ ಮಾತನಾಡುತ್ತಿದ್ದಾರೆ. ಆದ್ರೆ 2018ರಲ್ಲಿ ಅವರ ಮನೆಗೆ ಹೋಗಿ ಸಿಎಂ ಮಾಡಿದ್ದು ಇದೇ ಕಾಂಗ್ರೆಸ್ನವರು. ಸಾವಿರಾರು ಸೈಟ್, ಸಾವಿರಾರು ಕೋಟಿ ಅವ್ಯವಹಾರ ಮುಡಾ ಪ್ರಕರಣದಲ್ಲಿ ನಡೆದಿದೆ. ಅದನ್ನು ಮುಚ್ಚಿ ಹಾಕಲು ಕಾಂಗ್ರೆಸ್ನವರು ಪ್ರಯತ್ನ ಮಾಡುತ್ತಿದ್ದಾರೆ ಎಂದು ಜೋಶಿ ಕಿಡಿಕಾರಿದರು. ಅವ್ರದ್ದು ಕೇಸ್ ಇದಾವೆ, ಅವನ್ನ ನಾನು ಇನ್ವೆಸ್ಟಿಗೇಷನ್ಗೆ ನಾವು ಮಾಡ್ತೀವಿ. ಗವರ್ನರ್ಗೆ ಹಳೆ ಕೇಸ್ಗಳ ಪರ್ಮಿಷನ್ ಕೊಡೋದು ಬರೀತೀವಿ. ಆ ನಂತರ ಅವ್ರ ಕಿಂಗ್ ಪಿನ್ ಸರ್ಕಾರ ನಿಮ್ದಿದೆ. 1.5 ವರ್ಷ ಸರ್ಕಾರ ಹೆಚ್ಚು ಕಡಿಮೆ, ಒಂದು ತಿಂಗಳು ಹೆಚ್ಚು ಕಡಿಮೆ. ಏನ್ಯಾಕೆ ಮಾಡಿಲ್ಲ? ನೀವು ಯಾವ ಭ್ರಷ್ಟಾಚಾರದ ಕೇಸ್ ಎನ್ಕ್ವೈರಿ ಮಾಡಿ, ನಿಮ್ಗೆ ಯಾರು ಬೇಡ ಅಂದಾರ? ಅದನ್ನು ವಿಜೇಂದ್ರ ಅವರು ಹೇಳಿದ್ದಾರೆ, ನಾನು ಹೇಳಿದ್ದೀನಿ, ಅಶೋಕ್ ಅವರು ಹೇಳಿದ್ದಾರೆ. ಮಾತಾಡಿದ್ರೆ ಏನ್ ಹೇಳ್ತಾರ? ದೇವರಾಜ್ ಅರಸರಿಗೂ ಹಿಂಗೆ ಆಯ್ತು. ಯಾರು ಮಾಡಿದ್ರೆ ದೇವರಾಜ್ ಅರಸರಿಗೆ? ಈ ಪ್ರಶ್ನೆಗೆ ಒಮ್ಮೆಲೆ ಉತ್ತರ ಕೊಟ್ಟಾರ ಅವ್ರ. ನೀವು ಅವ್ರಿಗೆ ಕೇಳೋದಿಲ್ಲ ಇದನ್ನ. ದೇವರಾಜ್ ಅರಸರಿಗೆ ಯಾರು ಮಾಡಿದ್ರು? ಕಾಂಗ್ರೆಸ್ ಅವ್ರು ಮಾಡಿದ್ರಲ್ಲ.
ಮತ್ತು ಇವತ್ತು ಸಿದ್ದರಾಮಯ್ಯನವರು ತಾವು ಜಾತಿಯ ಒಂದು ನೆರಳಿನಲ್ಲಿ, ಜಾತಿಯ ಗಿಡದ ನೆರಳಿನಲ್ಲಿ ಆಶ್ರಯ ಪಡೆದ್ರೆ ಅಡ್ಡಿ ಇಲ್ಲ. ರಾಜ್ಯಪಾಲರು ದಲಿತರನ್ನ ಅವ್ರ ಬಗ್ಗೆ ಯಾಕೆ ಹಿಂಗೆ ಮಾತಾಡ್ತಾರೆ ಅಂತ ಹೇಳಿದ್ರೆ, ಅವ್ರು ದಲಿತರಂತ ಈಗ ನೆನಪಾಗಿದೆ. ಅವ್ರ ಮಂತ್ರಿ ಯಾಕೆ ತೆಗೆದ್ರಿ, ರಾಜ್ಯಪಾಲರನ್ನ ಯಾಕೆ ಮಾಡಿದ್ರಿ ಅಂತ ಪ್ರಶ್ನೆ ಕೇಳಿದಾರೆ. ನಾನು ಸಿದ್ದರಾಮಯ್ಯನವ್ರು ಕೇಳ್ತೀನಿ, ಸ್ವಾಮಿ ಸಿದ್ದರಾಮಯ್ಯನವರೇ, ಕಳೆದ 60 ವರ್ಷಗಳ ಇತಿಹಾಸದಲ್ಲಿ ಅತಿ ಹೆಚ್ಚು SC ST OBC ಮಂತ್ರಿಗಳು ಕೇಂದ್ರದಲ್ಲಿ ಮೋದಿ ಸರ್ಕಾರದಲ್ಲಿ ಇದ್ದಾರೆ, ನಿಮ್ಮ ಸರ್ಕಾರದಲ್ಲಿ ಇರಲಿಲ್ಲ. ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡಿದ ಪಾರ್ಟಿಯಲ್ಲಿದ್ದೀರಿ. ಅವರಿಗೆ ಜಾಗ ಕೊಡ್ಲಿಲ್ಲ, ನೀವು ಕ್ರಿಮೇಷನ್ಗೆ ಜಾಗ ಕೊಡಲಿಲ್ಲ. ಅವ್ರನ್ನ 2 ಸರ್ತಿ ಚುನಾವಣೆಗೆ ನಿಂತಾಗ ಸ್ವತಃ ನೆಹರು ಅವರು ಹೋಗಿ ಅವ್ರನ್ನ ಸೋಲಿಸ್ಲಿಕ್ಕೆ ಪಣ ತೊಟ್ಟು ಸೋಲಿಸಿ ಬಂದರು. ಯಾರ್ಯಾರಿಗೂ 1 ಎಕರೆ 2 ಎಕರೆ ದಿಲ್ಲಿಯಲ್ಲಿ ಜಾಗ ಕೊಟ್ಟರೆ ಅವರಿಗೆ ಕ್ರಿಮೇಷನ್ಗೆ ಜಾಗ ದಿಲ್ಲಿಯಲ್ಲಿ ಕಾಂಗ್ರೆಸ್ ಪಾರ್ಟಿ ಕೊಡಲಿಲ್ಲ, ಭಾರತ ರತ್ನ ಕೊಡಲಿಲ್ಲ. ಅವ್ರನ್ನ ಸೋಲಿಸಿದವರಿಗೆ ಪದ್ಮ ವಿಭೂಷಣ ಕೊಟ್ಟಂತವ್ರು. ನೀವು ಮಾತಾಡ್ತೀರಿ ದಲಿತರ ಬಗ್ಗೆ. ಜಗಜೀವನ್ ರಾಮನ್ ಹೆಂಗ್ ನಡೆಸ್ಕೊಂಡ್ರಿ ನೀವು? ಸೀತಾರಾಮ್ ಕೇಸರಿ ಅವ್ರನ್ನ ಹೆಂಗ್ ನಡೆಸ್ಕೊಂಡ್ರಿ? ಇವತ್ತಿಗೂ ನಮ್ಮ ಸರ್ಕಾರದಲ್ಲಿ, ಮೋದಿ ಸರ್ಕಾರದಲ್ಲಿ ಅತಿ ಹೆಚ್ಚು SC ST OBC, ಅತಿ ಹೆಚ್ಚು SC ST OBC ಎಂಪಿಗಳು, ಇಡೀ ದೇಶದಲ್ಲಿ ಅತಿ ಹೆಚ್ಚು SC ST ಮತ್ತು OBC MLAಗಳು ನಮ್ಮಲ್ಲಿದ್ದಾರೆ. ದೇವರಾಜ್ ಅರಸರನ್ನ ಅತ್ಯಂತ ಹೀನಾಯವಾಗಿ ನಡೆಸಿಕೊಂಡಂತದ್ದು ನಿಮ್ಮ ಪಾರ್ಟಿ. ಯಾರಿಗೆ ಹೇಳ್ತಾ ಇದ್ದೀರಿ ನೀವು ಸಿದ್ದರಾಮಯ್ಯನವರೇ? ಇದಕ್ಕೊಮ್ಮೆ ಉತ್ತರ ಕೊಟ್ಟಿಲ್ಲ. ನಾನು 3-4 ಸರ್ತಿ ಇದನ್ನು ಬೇರೆ ಬೇರೆ ಕಡೆ ಕೇಳಿದ್ದೀನಿ, ಬೆಂಗಳೂರಿಗೂ ಕೇಳಿದ್ದೀನಿ. ನಾನು ಮಾತಾಡಿದ್ರೆ ದೇವರಾಜ್ ಅರಸ್ ಅಂತ. ದೇವರಾಜ್ ಅರಸರನ್ನ ಇನ್ಸಲ್ಟ್ ಮಾಡಿದವರು ಯಾರು? ವೀರೇಂದ್ರ ಪಾಟೀಲ್ ಅವರಿಗೆ ವಿಮಾನ ನಿಲ್ದಾಣದಲ್ಲಿ ಹೋಗ್ತಾ ನಾಳೆಯಿಂದ ನೆಕ್ಸ್ಟ್ CM ನೋಡ್ತೀರಿ ಅಂತ ಹೇಳಿದ್ದಾರೆ. ಹಿಸ್ ಹೆಲ್ತ್ ವಾಸ್ ನಾಟ್ ಗುಡ್ ಅಟ್ ದಟ್ ಟೈಮ್. ಚಿಂಚೋಳಿಯ ತಹಸೀಲ್ ಕಾರ್ಯಾಲಯದಲ್ಲಿ ಇಂದು ತಹಸೀಲ್ದಾರ್ ಸುಬ್ಬಣ್ಣ ಜಮಖಂಡಿ ಅವರ ಅಧ್ಯಕ್ಷತೆಯಲ್ಲಿ ಗಣೇಶ ಚತುರ್ಥಿ ಹಬ್ಬದ ಆಚರಣೆಯ ಕುರಿತು ಪೂರ್ವಭಾವಿ ಸಭೆ ಜರುಗಿತು. ಸಭೆಯನ್ನು ಉದ್ದೇಶಿಸಿ ತಹಸೀಲ್ದಾರ್ ಸುಬ್ಬಣ್ಣ ಜಮಖಂಡಿ ಅವರು ಮಾತನಾಡಿ, ಚಿಂಚೋಳಿ ತಾಲೂಕಿನ ಮತ್ತು ಚಿಂಚೋಳಿ ಪುರಸಭೆ ವ್ಯಾಪ್ತಿಯಲ್ಲಿ ವಿವಿಧ ಸ್ಥಳದಲ್ಲಿ ಗಣೇಶ ಚತುರ್ಥಿ ನಿಮಿತ್ತ ಸ್ಥಾಪಿಸುವ ಗಣೇಶ ಮಂಡಳಿಯ ಎಲ್ಲಾ ಸದಸ್ಯರು ಪೊಲೀಸ್ ಇಲಾಖೆ, ಜಸ್ಕಾಂ ಮತ್ತು ಅಗ್ನಿಶಾಮಕ ದಳದಿಂದಲೂ ಅನುಮತಿ ಪಡೆದುಕೊಂಡು ಗಣೇಶ ಪ್ರತಿಷ್ಠಾಪನೆಯನ್ನ ಮಾಡಬೇಕು. ಈ ಬಾರಿ ಡಿಜೆ ಹಚ್ಚಲು ಹಾಗೂ ಕೆರೆಗಳಲ್ಲಿ ಗಣೇಶನನ್ನು ವಿಸರ್ಜನೆ ಮಾಡಲು ನಿಷೇಧಿಸಲಾಗಿದೆ ಎಂದು ತಿಳಿಸಿದರು. ನಮ್ಮ ತಾಲೂಕು ಪಂಚಾಯತ್ ಸಾಗು ನಾವು ನಮ್ಮ ಪೊಲೀಸ್ ಇಲಾಖೆ KEB ಸಾಹೇಬ್ ಎಲ್ಲ ಏನು ಮಾಡ್ತಾರೆ, ಅದು ಎಲ್ಲ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ ಈಗಾಗಲೇ ವಿಸರ್ಜನೆ ಉಳಿದಿರುವ ಏನು POP ಅಥವಾ ಬಣ್ಣದ ವಿಷಯಗಳನ್ನು ತನಿಖೆ ಮಾಡಿ ತನ್ನ ಸುಪರ್ದಿ ತೆಗೆದುಕೊಂಡು ಅಂಥ ವಸ್ತುಗಳನ್ನು ಸ್ಥಳೀಯ ಸಂಸ್ಥೆಗಳಿರುವ ಘನತ್ಯಾಜ್ಯ ವಿಲೇವಾರಿ ಘಟಕಗಳಿಗೆ ಸಾಗಿಸಿ ಸೇವೆಗಳನ್ನು ಉಪಯೋಗಿಸಿಕೊಂಡು ಒಂದೇ ಸ್ಥಳದಲ್ಲಿ ವಿಲೆ ಮಾಡುವಂತೆ ಸೂಕ್ತ ಕ್ರಮ ವಹಿಸುವುದು. ಈಗ ಏನು ಕೆಮಿಕಲ್ ಇದ್ದಿದ್ದು ಗಣಪತಿಗಳೇನವಲ್ಲ, ಅವೆಲ್ಲದವ ಸೀಸ್ ಮಾಡ್ತಾರೆ. ಯಾವಿದು ಅಂತಂದರೆ ನಮ್ಮ ತಂಡ ಏನಂತಂದರೆ ಸೀಸ್ ಮಾಡಬೇಕು. ಸೀಸ್ ಮಾಡಿ ಕ್ರಮ ತಗೋಬೇಕು. ಒಂದೇ ಕಡೆ ಹೌದು, ಅದು ಮಾರಾಟ ಆಗಲಿಲ್ಲ ನೋಡ್ಕೋಬೇಕು. ಯಾವ ಗಣಪತಿಗಳು ನೀವು ಹೆಚ್ಚಿನ ಪ್ರಮಾಣದಾಗ ಕಸ ವಿಲೇವಾರಿ ಘಟಕ ವೆಹಿಕಲ್ ಅವಲ್ಲ, ಆ ವೆಹಿಕಲ್ದಾಗ ಅನೌನ್ಸ್ ಮಾಡಬೇಕು. ನೀವು ಹೆಚ್ಚಿನ ಪ್ರಮಾಣದಲ್ಲಿ ಏನಂತಂದರೆ ಮಣ್ಣಿನ ಗಣಪತಿನೇ ಕೂಡಿಸ್ರಿ, ಕೆಮಿಕಲ್ ರಹಿತ ಇರ್ತಾವು ಅವನ್ನೇ ಕೂಡಿಸಿ ನಮಗೆ ಆರೋಗ್ಯದಾಯಕ ಅದಾವ, ಎಲ್ಲರಿಗೂ ಒಳ್ಳೆಯದರಿಂದ ಅಂತೇಳಿ ಒಂದು ಅನೌನ್ಸ್ಮೆಂಟು ನೀವು ಮಾಡ್ತೀವಿ. ಇವತ್ತು ನಮ್ಮ ಪತ್ರಿಕಾ ಮಾಧ್ಯಮ ಸೋದರಲ್ಲಿ ನಾನು ಮನವಿ ಮಾಡ್ಕೊತೀನಿ, ನಮ್ಮ ಹೆಚ್ಚಿನ ನಮ್ಮ ಪತ್ರಿಕೆಯಲ್ಲಿ ಸ್ವಲ್ಪ ಹೆಚ್ಚಿನ ಅನೇಕ ಪ್ಲಾಸ್ಟಿಕ್ ಬ್ಯಾನರ್ಗಳ ಹಾವಳಿ ಕುರಿತಂತೆ POP, ಗೌರಿಗಳ ಮೂರ್ತಿಗಳ ತಯಾರಿಕೆ ಮತ್ತು ಮಾರಾಟ ಮಾಡುವ ಮಾಹಿತಿ ನೀಡಲು ದೂರವಾಣಿ ಸಂಖ್ಯೆಗಳ ಮಾಹಿತಿಯನ್ನು ಸಾರ್ವಜನಿಕರ ಪ್ರಕಟಣೆ ಹೊರಡಿಸುವುದು. ಈಗ ಮುನ್ಸಿಪಲ್ ಆಫೀಸರ್ ನಂಬರ್ ಕೊಡ್ರಿ ಅಂತ, ಅಥವಾ ನಿಮ್ಮ ನಂಬರ್ ಕೊಡ್ರಿ, ಇನ್ಸ್ಪೆಕ್ಟರ್ ಇದ್ದೀರಿ ನಮ್ಮ ನಂಬರ್ ಕೊಟ್ಟು ಅಥವಾ ಯಾವ ಇದು ಮಾಡ್ತೀವಿ ಅಂತಂದರೆ ನಮಗೆ ಈ ನಂಬರ್ ಕಾಲ್ ಮಾಡಿ ಅಂತೇಳಿ ಹೆಲ್ಪ್ಲೈನ್ ಮಾಡಿಸಿ ಅದು ನಾವು ನೋಡೋಣ. ಸರ್ ಇನ್ನೊಂದು ಮಾಹಿತಿ ವಿಚಾರ ಮಾಡಿ ಅವ್ರಿಗೆ ಹೇಳ್ಬೇಕು. ಮೊದಲೇ ಅಡ್ವಾನ್ಸ್ ಗಣಪತಿ ನೀವು ಕೊಡ್ತಕ್ಕಂತೀರಿ ಅಂದ್ರೆ ನಾವು ಎಲ್ಲಿ ತೋರಿಸ್ತೀವಿ ಅಲ್ಲೇ ನೀವು ವಿಸರ್ಜನೆ ಮಾಡಬೇಕು. ನೀವು ರಾತ್ರಿ ಯಾವ ಟೈಮ್ನಾಗ ಹೋಗಿ ಡ್ಯಾಮ್ ಕೊಡದಲ್ಲಿ ಹೋಗಿ ಸ್ಟೇಷನ್ದಾಗ ಒಳಗೆ ಹೋಗಿ ನೀವು ವಿಸರ್ಜನೆ ಮಾಡೋಕೆ ನಾವು ಅವಕಾಶ ಕೊಡೋಲ್ಲ ಅಂತ ನೀವು ಮೊದಲೇ ಹೇಳ್ಬೇಕು. ಅಂಥದ್ದು ಏನಾದ್ರು ಕಂಡು ಬಂತಂದ್ರೆ ನಮ್ಮ ಮೇಲೆ ಆಕ್ಷನ್ ಡ್ಯಾಮಿಗೆ ಪರ್ಮಿಷನ್ ಕೊಡಬೇಡಿ. ಯಾರೇ ಇಲ್ಲಿ ಡ್ಯಾಮಿಗೆ ಪರ್ಮಿಷನ್ ಕೊಡೋದೇ ಬೇಡ. ಹೋಯ್ತಡಿ ಹ್ಯಾಂಗನ ಹಳ್ಳ ಇದೆ ಅಲ್ಲೇ ಆರ್ಡರ್ ಮಾಡ್ಬಿಡಿ, ರಿಸರ್ಚ್ ಮಾಡ್ಬಿಡಿ. ನೀವು ಅಷ್ಟೇ ಏನು ಜನಗಳು ಅಷ್ಟೇ, ಬೇರೆಯವರಿಲ್ಲ. ಇನ್ನೊಂದು ನಮ್ಮೆಲ್ಲ ಪಂಚಾಯತ್
ಇದ್ದಾರೆ. ಈಗೇನು ಗ್ರಾಮದಲ್ಲಿ ನಮಗೆ ಏನು ಗಣೇಶ ಮೂರ್ತಿಗಳನ್ನು ಕೂಡಿಸ್ತಾರ, ಅದು ವಿಸರ್ಜನೆ ಯಾವಾಗ ಮಾಡ್ತಾರೆ ಸ್ವಲ್ಪ ನೀವು ಆವತ್ತಿನ ದಿನ ಎಲ್ಲ ಪಿಡಿಒಗಳು ಹಾಜರಿರಬೇಕು. ಆಮೇಲೆ ಈಗ ನಮ್ದು ಇಲ್ಲಿ ತಿಳ್ಕೊಂಡು ಎಲ್ಲಿ ನಾಗರಾಜ್ ಡ್ಯಾಮ್ ಹಿಡ್ಕೊಂಡು ಈ ಕಡೆ ಚಂದ್ರಪಳ್ಳಿ ಹಿಡ್ಕೊಂಡು ಈ ಕಡೆ ಕೂಡ ನಮಗೆ ಛತ್ರಸಾಲ ಏನು ಕೂತಂಗಲ್ತನೂ ಬರ್ತಾವೆ ನಮ್ಗೆ ಪಂಚಾಯತಿಗಳು. ಆ ಪೇಟ್ನ್ಯಾಗ ಯಾರು ಪಿಡಿಒಗಳು ಇದ್ದೀರಿ ಎಲ್ಲಿ ವಿಸರ್ಜನೆ ಮಾಡ್ತಾರೆ ನೀವು ಮೊದಲೇ ಐಡೆಂಟಿಫೈ ಮಾಡಿರಿ. ಅಲ್ಲಿ ನೀರು ಜಾಸ್ತಿ ಇದ್ದಾವೆ ಏನು ನೋಡ್ಕೊಡ್ರಿ. ಅಲ್ಲಿ ಏನು ವ್ಯವಸ್ಥೆ ಮಾಡ್ಲಿಕ್ಕೆ ಲೈಟ್ ಬಂದು ಏನು ವ್ಯವಸ್ಥೆ ಮಾಡ್ಲಿಕ್ಕೆ ಸಾಧ್ಯ ಅದ ಅದನ್ನು ನೋಡ್ಕೊಡ್ರಿ. ಎಲ್ಲಿ ಹಂಗೆ ಆಗ್ತಾರೆ ಬಿಡು, ಪ್ರತಿ ವರ್ಷ ಹಂಗೆ ಮಾಡ್ತಾರ, ಈ ವರ್ಷ ಹಂಗೆ ಮಾಡೋಣ ಅಂತ ಯಾರು ನೀವು ನಿಷ್ಕಾಳಜಿ ಮಾಡಬೇಡ್ರಿ. ಯಾಕಂತಂದ್ರೆ ಡ್ಯಾಮ್ನಿಂದ ರಾತ್ರಿ ಟೈಮ್ನಾಗ ನೀರು ಬಿಡಕತ್ತಾರೆ, ಈಗ ನಿಮ್ಗೆ ಗೊತ್ತಿರಲಿ ಅಲ್ಲ. ಡ್ಯಾಮ್ ನೀರು ಬಿಡ್ತಾರ ಅವ್ರು. ನಮ್ಗೆ ರಾತ್ರಿ ಮೆಸೇಜ್ ಬರ್ತಾವ, ನಿಮ್ಗೆ ಹಾಕ್ತಿರ್ತೀನಿ, ನಾನು ಕಾಲು ಗ್ರೂಪ್ನಾಗ ಹಾಕ್ತಿರ್ತೀನಿ. ನೀವೇನೋ ನಾನು ಮಾತಾಡ್ತೀನಿ, ಡ್ಯಾಮ್ದವ್ರಿಗೆ ಮಾತಾಡ್ತೀನಿ. ನೀವು ಸ್ವಲ್ಪ ಅಲರ್ಟ್ ಆಗಿರ್ರಿ. ಅವತ್ತಿನ ನೀವು ಎಲ್ಲೇ ಒಂದು ಕಡೆಗೆ ಅವ್ರು ಕಾಯ ಮಾಡ್ತಾರ ಅಂತೇಳಿ ಯಾವ ಕಸ ಹುಡುಗರಿಗೆ ಫೋನ್ ಮಾಡ್ಬಿಟ್ಟು ಹೇಳಿ ನೀವು ಹೋಗಿ ಗುಲ್ಬರ್ಗನೋ ಬೀದರೋ ಎಲ್ಲೋ ಹೋಗಿ ಕುಂದ್ರಬೇಡ್ರಿ. ಈ ಸಭೆಯಲ್ಲಿ ತಾಲೂಕು ಪಂಚಾಯತಿ ಒ ಶಂಕರಟೋಡ್, ತಾಲೂಕಾ ಆರೋಗ್ಯ ಅಧಿಕಾರಿ ಡಾಕ್ಟರ್ ಮೊಹಮ್ಮದ್ ಗಫರ್, ಚಿಂಚೋಳಿಯ ಸಿಪಿಐಗಳಾದ LH ಗೌಂಡಿ, ಚಿಂಚೋಳಿಯ PSIಗಳಾದ ಗಂಗಮ್ಮ ಮತ್ತು ವಿವಿಧ ಇಲಾಖೆ ಅಧಿಕಾರಿಗಳು, ಗಣೇಶ ಮಂಡಳಿಯ ಸದಸ್ಯರು ಸಭೆಯಲ್ಲಿ ಭಾಗಿಯಾಗಿದ್ದರು. ಸಂಜೀವ್ ಕುಮಾರ್ ಪಾಟೀಲ್, ಆನ್ ಸ್ಪಾಟ್ ನ್ಯೂಸ್, ಚಿಂಚೋಳಿ. ಕಲಬುರಗಿ ನಗರದ ವಾರ್ಡ್ ನಂಬರ್ 23ರಲ್ಲಿ ಬರುವ ಬಂಬು ಬಜಾರ್ ಬಸ್ ಸ್ಟಾಪ್ನಲ್ಲಿ ಹಳ್ಳಿಗಳಿಂದ ಬರುವ ಸಾರ್ವಜನಿಕರಿಗೆ ಶೌಚಾಲಯದ ವ್ಯವಸ್ಥೆ ಮಾಡಿಕೊಡಬೇಕು ಎಂದು ಮಹಾನಗರ ಪಾಲಿಕೆ ಆಯುಕ್ತರಿಗೆ ಮನವಿ ಸಲ್ಲಿಸಲಾಯಿತು. ಈ ಕುರಿತು ಮಾತನಾಡಿದ ಭಾರತೀಯ ಯುವ ಸೇನೆಯ ಜಿಲ್ಲಾ ಅಧ್ಯಕ್ಷ ಮಲ್ಲಿಕಾರ್ಜುನ ಚಿಂಚನ್ಸೂರ್, ಕಲಬುರಗಿ ನಗರದ ವಾರ್ಡ್ ನಂಬರ್ 23ರಲ್ಲಿ ಬರುವ ಬಂಬು ಬಜಾರ್ ಹತ್ರ ಇರುವ ಬಸ್ ಸ್ಟ್ಯಾಂಡ್ನಿಂದ ಸುಮಾರು 15ರಿಂದ 20 ಹಳ್ಳಿಗಳ ಜನರು ಪ್ರತಿನಿತ್ಯ ಹೋಗಿ ಬರುವುದು ವಾಡಿಕೆಯಾಗಿದೆ. ಸದರಿ ಈ ಬಸ್ ಸ್ಟಾಪ್ನಿಂದ ಹಳ್ಳಿಯಿಂದ ಸಾವಿರಾರು ವಿದ್ಯಾರ್ಥಿಗಳು ಹಾಗೂ ರೈತರು, ಮಹಿಳೆಯರು ಕೇಂದ್ರದ ಬಸ್ ನಿಲ್ದಾಣದಿಂದ ಕಲಬುರಗಿಯಿಂದ ಬಂಬು ಬಜಾರ್ ಬಸ್ ಸ್ಟಾಪ್ ಮೂಲಕ ತಮ್ಮ ತಮ್ಮ ಹಳ್ಳಿಗಳಿಗೆ ಹೋಗಲು ಬಸ್ ಬರುವ ತನಕ ಕಾಯಬೇಕಾಗುತ್ತದೆ. ಹೀಗಾಗಿ ಈ ಸ್ಥಳದಲ್ಲಿ ಶೌಚಾಲಯ ಇಲ್ಲದೆ ಪರದಾಡುವಂತಹ ಪರಿಸ್ಥಿತಿಯಾಗಿದೆ. ಈಗಲಾದರೂ ಮಹಾನಗರ ಪಾಲಿಕೆ ವತಿಯಿಂದ ಸದರಿ ಬಸ್ ಸ್ಟ್ಯಾಂಡ್ ನಲ್ಲಿ ಶೌಚಾಲಯ ವ್ಯವಸ್ಥೆ ಮಾಡಬೇಕು ಎಂದು ಮನವಿ ಸಲ್ಲಿಸಲಾಯಿತು ಎಂದು ತಿಳಿಸಿದರು. ಭಾರತೀಯ ಯುವ ಸೈನ್ಯ ನಮ್ಮ ಕಲಬುರಗಿ ಜಿಲ್ಲಾ ಘಟಕದ ವತಿಯಿಂದ ಧ್ವನಿ ಎತ್ತಕ್ಕಂಥ ಕೆಲಸ ಏನಂತಂದರೆ, ಕಲಬುರಗಿ ನಗರದಲ್ಲಿ ಬರ್ತಕ್ಕಂಥ ವಾರ್ಡ್ ನಂಬರ್ 23 ಏನು ಬಂಬು ಬಜಾರ್ ಇದೆ, ಅಲ್ಲಿ ಸುಮಾರು ಒಂದು 15-20 ಹಳ್ಳಿಯ ಜನರು ಮತ್ತು ವಿದ್ಯಾರ್ಥಿಗಳು ಇವತ್ತು ರೈತರು ಇವತ್ತು ಅಲ್ಲಿ ಬರ್ತಾರೆ. ಯಾಕಂದ್ರೆ ಬಸ್ ಸ್ಟ್ಯಾಂಡ್ ಇದೆ, ಆ ಬಸ್ ಸ್ಟ್ಯಾಂಡ್ ಹತ್ತಿರ ಇವತ್ತೇನು ಕಲಬುರಗಿ ಮಹಾನಗರ ಪಾಲಿಕೆದವ್ರು ಹೇಳ್ತಾರೆ ಸ್ವಚ್ಛತೆ ಸ್ವಚ್ಛತೆ ಸ್ವಚ್ಛತೆ. ಇವತ್ತು ಯಾವುದೂ ಸ್ವಚ್ಛತೆಯೇ ಇಲ್ಲ. ಕಲಬುರಗಿ ಒಳಗೆ ಒಂದು ನೀಟ್ನೆಸ್ ಆಗಿ ಒಂದು ಒಳ್ಳೆಯ ಒಂದು ಶೌಚಾಲಯ ಇಲ್ಲ. ಇವತ್ತು ವಿಶೇಷವಾಗಿ ಅಲ್ಲಿರ್ತಕ್ಕಂಥ ರೈತರು ಮತ್ತು ವಿದ್ಯಾರ್ಥಿಗಳು, ವಿದ್ಯಾರ್ಥಿನಿಯರು ಇವತ್ತು ಅಲ್ಲಿ ಬಂದು 1 ಗಂಟೆ 2 ಗಂಟೆ ಬಸ್ಸಿಗೋಸ್ಕರ ಇವತ್ತು ವೇಟ್ ಮಾಡ್ತಾರೆ. ಇವತ್ತು ಖುಲ್ಲಾ ನಿವೇಶನ ಇದೆ, ಆ ಖುಲ್ಲಾ ನಿವೇಶನದಲ್ಲಿ ಇವತ್ತು ಮಹಿಳೆಯರಾಗಿರ್ಬೋದು, ಇವತ್ತು ವಿದ್ಯಾರ್ಥಿಗಳಾಗಿರ್ಬೋದು ಅಲ್ಲೇ ಟಾಯ್ಲೆಟ್ ಮಾಡ್ತಾರೆ. ಇವತ್ತು ಅಲ್ಲೇ ಇವತ್ತು ಏಕಿ ಮಾಡಿರ್ಬೋದು, ಇವತ್ತು ಹಲವಾರು ಇವತ್ತು ವಿಷಯಗಳು ಇವತ್ತು ಅಲ್ಲಿ ಮಾಡ್ತಾರೆ. ಇವತ್ತು ಸಾರ್ವಜನಿಕರ ಹಿತದೃಷ್ಟಿಯಿಂದ ಇವತ್ತು ಬಯಲಿಗೆ ಶೌಚ ಕೊಂಡಿರ್ಬೋದು. ಇವತ್ತು ಯಾವ ರೀತಿ ಇವತ್ತು ಕಲಬುರಗಿ ಮಹಾನಗರ ಪಾಲಿಕೆ ಎಲ್ಲಿ ಸ್ವಚ್ಛತೆ ಇದೆ, ಅದಕ್ಕಾಗಿ ಅಲ್ಲಿ ಇವತ್ತು ಹಳ್ಳಿಯಿಂದ ಇವತ್ತು ಚಿಂಚನ್ಸರ್ ಆಗಿರ್ಬೋದು, ಇವತ್ತು ಕಲ್ಲಂಗರಗ ಆಗಿರ್ಬೋದು, ಜಮ್ಗ, ಇವತ್ತು ಬಸವ ಕಲ್ಯಾಣ ರೂಟ್ ಇವತ್ತು ಬಂಬು ಬಜಾರ್ಲಿಂದ ಬಸ್ಗಳು ಹೋಗ್ತವೆ. ಅಲ್ಲಿ ಮೊದಲು ಒಂದು ಶೌಚಾಲಯ, ಸಾರ್ವಜನಿಕರ ಶೌಚಾಲಯ ಒಂದು ನಿರ್ಮಾಣ ಮಾಡ್ಬೇಕಂತೇಳಿ ಇವತ್ತು ನಾವು ಭಾರತೀಯ ಯುವ ಸೇನೆಯಿಂದ ಆಗ್ರಹ ಮಾಡ್ತೇವೆ. ಇನ್ನೊಂದು ವಿಷಯ ಏನಂತಂದರೆ, ಇವತ್ತು ಕಲಬುರಗಿ ಹೃದಯ ಭಾಗದಲ್ಲಿರ್ತಕ್ಕಂಥ DC ಆಫೀಸ್ ಮುಂದೂ ಕೂಡ ಇವತ್ತು ಶೌಚಾಲಯ ಇದ್ರೂ ಕೂಡ ಇವತ್ತು ಇರಲ್ದಂಗೆ ಆಗಿದೆ. ಇವತ್ತು ಕೀಲಿ ಹಾಕಿದೆ. ಇವತ್ತು ಅಲ್ಲಿ DC ಆಗಿರ್ಬೋದು, ಕಾರ್ಪೊರೇಷನ್ ಕಮಿಷನರ್, ಇವತ್ತು ಎಲ್ಲ ಅಧಿಕಾರಿಗಳು ಇವತ್ತು ರೋಡ್ ಮುಂದೆ ಓಡಾಡ್ತಾರೆ. ಅಲ್ಲೂ ಬಸ್ ಸ್ಟ್ಯಾಂಡ್ ಪಕ್ಕನೇ ಇದೆ, ಬಸ್ ಸ್ಟ್ಯಾಂಡ್ ಇದೆ. ಅಲ್ಲೂ ಒಂದು ಸುಮಾರು ಸಾವಿರಾರು ಯುವತಿಯರಾಗಿರ್ಬೋದು, PDA ಕಾಲೇಜ್ಗೆ ಹೋಗ್ತಾ ವಿದ್ಯಾರ್ಥಿಗಳು ಬರ್ತಾರೆ. ಅಲ್ಲಿ ಸುಮಾರು 1 ಗಂಟೆ ಇವತ್ತು ಏಕಿ ಬತ್ತಂದ್ರೆ ರೋಡಿನ ಮೇಲೆ ಮಾಡ್ತಾರೆ. ತಮ್ಮ ಮಾಧ್ಯಮದ ಇವತ್ತು ನೋಡ್ಬೋದು, ಅಲ್ಲಿ ಹೋಗಿ ವಿಡಿಯೋ ಮಾಡ್ಬೋದು ಇವತ್ತು ಯಾವ ರೀತಿ ಇವತ್ತು ಹೊಲಸು ನಡೆದಿದೆ ಅಂತೇಳಿ. ಇವತ್ತು ವಿಶೇಷವಾಗಿ ಎಲ್ಲೆಲ್ಲಿ ಬಸ್ ಸ್ಟಾಪ್ಗಳಿದೆ ಕಲಬುರಗಿ ನಗರದಲ್ಲಿ, ಅಲ್ಲಿ ಇವತ್ತು ಕಾರ್ಪೊರೇಷನ್ ಆಯುಕ್ತರಾಗಿರ್ಬೋದು, ಇವತ್ತು ಹೊಸದಾಗಿ ಕಾಂಗ್ರೆಸ್ಲಿಂತ ಇವತ್ತು ಬಾಡಿ ಆಗಿದೆ, ಮೇಯರ್ ಇದ್ದಾರೆ, ಇವತ್ತು ಅವ್ರನ್ನೂ ಕೂಡ ಇವತ್ತು ಮುತುವರ್ಜಿ ವಹಿಸ್ಕೊಂಡು ಎಲ್ಲೆಲ್ಲಿ ಬಸ್ ಸ್ಟಾಪ್ಗಳಿದೆ, ವಿಶೇಷವಾಗಿ ಹಳ್ಳಿಯಲ್ಲಿರ್ತಕ್ಕಂಥ ಇವತ್ತು ರೈತರು, ಯುವತಿಯರು ಬಂಬು ಬಜಾರ್ನಲ್ಲಿ ಬರ್ತಾ ಇದ್ದಾರೆ. ಅವ್ರಿಗೆ ಒಂದು ವಿಶೇಷ ಜಾಗ ನಿವೇಶನವನ್ನು ಇವತ್ತು ತನಿಖೆ ಮಾಡಿ ಇವತ್ತು ಬಂಬು ಬಜಾರ್ನಲ್ಲಿ ಒಂದು ವಿಶೇಷ ಶೌಚಾಲಯ ನಿರ್ಮಾಣ ಮಾಡಬೇಕು. ಮತ್ತು ಎಲ್ಲೆಲ್ಲಿ ಕಲಬುರಗಿ ನಗರದಲ್ಲಿ ಕಾರ್ಪೊರೇಷನ್ ಇವತ್ತು ಏನು ಆಯುಕ್ತರು ಅಂಡರ್ದಾಗ ಬರ್ತದೆ ಮತ್ತು ಮೇಯರ್ ಅಂಡರ್ನಲ್ಲಿ ಬರ್ತದೆ,
ಒಂದು 10-12 ಶೌಚಾಲಯಗಳನ್ನು ಇವತ್ತು ಸ್ಯಾಂಕ್ಷನ್ ಮಾಡಿ ಇವತ್ತು ಕಲಬುರಗಿ ನಗರದಿಂದ ಇವತ್ತು ಸ್ವಚ್ಛತೆ ಮುಕ್ತವನ್ನು ಮಾಡಬೇಕಂತೇಳಿ ನಾವು ಕಾರ್ಪೊರೇಷನ್ ಇವತ್ತು ಆಯುಕ್ತರಿಗೆ ಮತ್ತು ಇವತ್ತು ಮನವಿ ಕೊಡ್ತಾ ಇದ್ದೀವಿ. ನಮ್ಮ ಭಾರತೀಯ ಯುವ ಸೈನ್ಯ ವತಿಯಿಂದ ಆಗ್ರಹ ಮಾಡ್ತೀವಿ, ಏನಾದರೂ ಇವರು ಅತಿ ಶೀಘ್ರದಲ್ಲಿ ಶೌಚಾಲಯಗಳು ಸ್ವಚ್ಛತೆ ನಿರ್ಮಾಣ ಆಗಿಲ್ಲ ಅಂದ್ರೆ ಭಾರತೀಯ ಯುವ ಸೈನ್ಯ ವತಿಯಿಂದ ಮತ್ತೆ ನಾವು ಕಾರ್ಪೊರೇಷನ್ ಮುತ್ತಿಗೆ ಹಾಕಿ ಹೋರಾಟ ಮಾಡಬೇಕಾಗ್ತದೆ. ತಮ್ಮ ಮಾಧ್ಯಮದ ಮುಖಾಂತರ ಎಚ್ಚರಿಕೆ ನೀಡ್ತಾ ಇದ್ದೀನಿ. ಅಖಿಲ ಭಾರತ ವೀರಶೈವ ಮಹಾಸಭಾದ 2024ರಿಂದ 29ರವರೆಗೆ ಅವಧಿಗಾಗಿ ನಡೆಯಲಿರುವ ರಾಜ್ಯ ಘಟಕದ ನೂತನ ರಾಜ್ಯ ಘಟಕದ ಅಧ್ಯಕ್ಷರಾದ ಶಂಕರ್ ಬಿದರಿಯವರ ಪ್ಯಾನೆಲ್ನಲ್ಲಿ ಕಲಬುರಗಿಯ ರಾಜಶೇಖರ ಶೇರಿ, ಚಂದ್ರಕಾಂತ್ ಪಾಟೀಲ್ ಹಾಗೂ ಸಂತೋಷ್ ಪಾಟೀಲ್ ಅವರುಗಳಿಗೆ ಕಲಬುರಗಿ ಜಿಲ್ಲಾ ವೀರಶೈವ ಸಮಾಜದ ವತಿಯಿಂದ ಸಂಪೂರ್ಣ ಬೆಂಬಲ ವ್ಯಕ್ತಪಡಿಸುತ್ತೇವೆ ಎಂದು ಸಮಾಜದ ಜಿಲ್ಲಾ ಅಧ್ಯಕ್ಷ ಅರುಣ್ ಕುಮಾರ್ ಪಾಟೀಲ್ ತಿಳಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಒಟ್ಟು ಮಹಾಸಭಾದ ರಾಜ್ಯ ಘಟಕದ ಕಾರ್ಯನಿರ್ವಾಹಕ ಸಮಿತಿಯಲ್ಲಿ 57 ಜನ ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ನಾವುಗಳು ಒಟ್ಟು 27 ಜನರಿಗೆ ಮಾತ್ರ ಮತ ಹಾಕಲು ಅವಕಾಶವಿರುತ್ತದೆ. ಕಲಬುರಗಿ ಜಿಲ್ಲೆಯಲ್ಲಿ ಒಟ್ಟು 1933 ಜನ ಮತದಾರರು ಇದ್ದೇವೆ. ಇದರಲ್ಲಿ ಕಲಬುರಗಿ ನಗರದಲ್ಲಿ 1490 ಜನ ಮತದಾರರು ಇದ್ದೇವೆ. ಎಲ್ಲ ತಾಲೂಕಾ ಸೇರಿ 533 ಮತದಾರರು ಇದ್ದಾರೆ. ಜಿಲ್ಲಾ ವೀರಶೈವ ಸಮಾಜದ ಎಲ್ಲ ಮತದಾರರು ಮೇಲೆ ತಿಳಿಸಿದ ರಾಜ್ಯ ಘಟಕದ ಕಾರ್ಯನಿರ್ವಾಹಕ ಸಮಿತಿಗೆ ಆಯ್ಕೆ ಮಾಡಿ ಕಳಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಹಾಗೂ ಸ್ವಾಭಿಮಾನದ ಸಂಕೇತವೂ ಆಗಿದೆ. ಹೀಗಾಗಿ ನಾವೆಲ್ಲರೂ ಪ್ರಚಂಡ ಬಹುಮತದಿಂದ ಆರಿಸಿ ತರಬೇಕಾಗಿ ಎಲ್ಲ ಮತದಾರರಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಎಂದರು. ಅನಂತ ಶರಣಾರ್ಥಿಗಳು. ಅಖಿಲ ಭಾರತ ವೀರಶೈವ ಮಹಾಸಭೆಯ 24ನೇ ಸಾಲಿನ ಅಂದರೆ ಈ ವರ್ಷ ಅಂದರೆ 5 ವರ್ಷಗಳ ಅವಧಿವರೆಗೆ ಚುನಾವಣೆ ನಡೆಯುತ್ತಿದ್ದು, ಆ ಚುನಾವಣೆಯಲ್ಲಿ ನಮ್ಮ ಜಿಲ್ಲೆಯವರಾಗಿರ್ತಕ್ಕಂಥ ರಾಜಶೇಖರ್ ಶೇರಿ ಹಾಗೂ ಶಶಿಕಾಂತ್ ಪಾಟೀಲ್ಜಿಯವರು ಮತ್ತು ಸಂತೋಷ್ ಕುಮಾರ್ ಪಾಟೀಲ್ಜಿಯವರು ಕಣದಲ್ಲಿದ್ದಾರೆ. ಒಟ್ಟು ಈ ಒಂದು ಚುನಾವಣೆಯಲ್ಲಿ 57 ಜನ ಕಣದಲ್ಲಿದ್ದಾರೆ. 57 ಜನರಲ್ಲಿ ಈಗಾಗಲೇ 13 ಜನ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ನಮ್ಮ ಅಖಿಲ ಭಾರತ ವೀರಶೈವ ಮಹಾಸಭೆ ಸಂಘಟನೆದು ಈಗಾಗಲೇ ರಾಜ್ಯ ಮಟ್ಟದ ಅಧ್ಯಕ್ಷರಾಗಿ ನಮ್ಮ ಶಂಕರ್ ಬಿದ್ರಿ ಅಣ್ಣವರು ಆಯ್ಕೆಯಾಗಿದ್ದಾರೆ. ಅದರ ಜೊತೆಗೆ 13 ಜನ ಮಹಿಳೆಯರು ಆಯ್ಕೆಯಾಗಿದ್ದಾರೆ. ಈಗೇನು ಇದ್ದರೂ ಕೂಡ ಕಣದಲ್ಲಿ 27 ಜನ ಕಣದಲ್ಲಿದ್ದಾರೆ. 27 ಜನರನ್ನು ಆಯ್ಕೆ ಮಾಡಬೇಕು. 57 ಜನ ಕಣದಲ್ಲಿದ್ದಾರೆ. ಹೀಗಾಗಿಬಿಟ್ಟು ನಾವು ಎಲ್ಲ ಜಿಲ್ಲಾ ವೀರಶೈವ ಸಮಾಜದ ಎಲ್ಲ ಸದಸ್ಯರಿಗೆ ನಾವು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ, ತಮ್ಮ ಮುಖಾಂತರ ನಮ್ಮ ಜಿಲ್ಲೆಯ ಪ್ರತಿಷ್ಠೆ ಆಗಿರೋದರಿಂದ ನಮ್ಮ ಈ 3 ಸಹೋದರರನ್ನು ಸಂಪೂರ್ಣ ಪ್ರಚಂಡ ಬಹುಮತದಿಂದ ಆರಿಸಿ ತರಬೇಕು ಅಂತೇಳಿ ನಮ್ಮ ಎಲ್ಲ ಸಹೋದರರಿಗೂ ಕೂಡ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ಮತ್ತು ಈಗಾಗಲೇ ನಮ್ಮ ರಾಷ್ಟ್ರ ಮಟ್ಟಕ್ಕೆ ನಮ್ಮ ಶರಣ್ ಪ್ರಕಾಶ್ ಪಾಟೀಲ್ಜಿಯವರು ಮತ್ತು ನಮ್ಮ ದರ್ಶನಾಪುರ ಅಣ್ಣವರು ಮತ್ತು ಚಂದು ಪಾಟೀಲ್ಜಿಯವರು ಮತ್ತು ಮೂವರು ರಾಷ್ಟ್ರೀಯ ಕಾರ್ಯಕಾರಿಣಿ ಸಮಿತಿಗೆ ಆಯ್ಕೆಯಾಗಿದ್ದಾರೆ. ಅದು ಕೂಡ ನಮಗೆ ಹೆಮ್ಮೆಯ ಸಂಗತಿ. ಅವರಿಗೂ ಕೂಡ ನಾವು ಸ್ವಾಗತ ಮಾಡ್ತಾ ಇದ್ದೀವಿ. ಧನ್ಯವಾದ ಕೂಡ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ನಾನು ರಾಜ್ಯ ಮಟ್ಟಕ್ಕೆ ವಿಷಯ ಅಷ್ಟೇ, 27 ವೋಟ್ ಹಾಕಬೇಕು. ಹೆಚ್ಚಿಗೆ ಹಾಕಿದ್ರೆ ಪೂರ್ತಿಯ ಇನ್ವ್ಯಾಲಿಡ್ ಆಗ್ತವೆ, ಕಡಿಮೆ ಆಗ್ತವೆ. ಕಡಿಮೆ ಹಾಕಿದ್ರೆ ನಡೀತದೆ, ಎಷ್ಟೇ ಹಾಕಿದ್ರೆ ನಡೀತದೆ. ಹೀಗಾಗಿಬಿಟ್ಟು ತಮ್ಮ ಮುಖಾಂತರ ನಾವು ವಿನಂತಿಯನ್ನು ಮಾಡ್ಕೊತಾ ಇದ್ದೀನಿ. ನಾವು ಇಲ್ಲಿ ಏನು ಚುನಾವಣೆ ಸಂದರ್ಭದಲ್ಲಿ ನಾವು ಯಾವುದೇ ವೈಮನಸ್ಸು ಇರ್ಬೋದು, ಆದರೆ ಇದೊಂದು ಜಿಲ್ಲೆಯ ಪ್ರತಿಷ್ಠೆ ಆಗಿರೋದರಿಂದ ನಾವೆಲ್ಲ KKRDB ಅಡಿಯಲ್ಲಿ ನಡೆಯುವ ಕಾಮಗಾರಿಗಳಿಗೆ ಟೆಂಡರ್ ಕರೆಯದೆ ನೇರವಾಗಿ ಭೂಸೇನಾ ನಿಗಮ ಮತ್ತು ನಿರ್ಮಿತ ಕೇಂದ್ರಗಳಿಗೆ ಕಾಮಗಾರಿಗಳನ್ನು ನೀಡಿ ಗುತ್ತಿಗೆದಾರರಿಗೆ ಶಾಸಕರುಗಳು ಅನ್ಯಾಯ ಮಾಡುತ್ತಿದ್ದಾರೆ ಎಂದು ಕಲ್ಯಾಣ ಕರ್ನಾಟಕ ಗುತ್ತಿಗೆದಾರರ ಸಂಘದ ಜಿಲ್ಲಾ ಅಧ್ಯಕ್ಷ ಜಗನ್ನಾಥ್ ಶೇಖ್ ಜೆ ಆರೋಪಿಸಿದರು. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕಾಮಗಾರಿಗಳಿಗೆ ಟೆಂಡರ್ ಕರೆಯದೆ ಕಾಮಗಾರಿ ನೀಡಿರುವುದರಿಂದ ಸರ್ಕಾರದ ಬೊಕ್ಕಸಕ್ಕೆ 7% ಲಾಭ ತೋರಿಸಿದ್ರೆ ಗುತ್ತಿಗೆದಾರರು 9% ಲಾಭ ತೋರಿಸಿ ಸರ್ಕಾರಕ್ಕೆ ತೆರಿಗೆ ಕಟ್ಟುತ್ತೇವೆ. ಗುತ್ತಿಗೆದಾರರು ಟೆಂಡರ್ ಅರ್ಜಿಗೆ 5% ಮುಂಗಡ ಠೇವಣಿ ಪಡೆಯುತ್ತಿದ್ದಾರೆ. ನಂತರ ಕಾಮಗಾರಿ ಮುಗಿದ ಮೇಲೆ 20% ಹಣ ಬಿಲ್ನಲ್ಲಿ ತಡೆ ಹಿಡಿಯುತ್ತಿದ್ದಾರೆ ಎಂದು ಆರೋಪಿಸಿದರು. KKRDB ಟೆಂಡರ್ನಲ್ಲಿ ಆಗುತ್ತಿರುವ ಅನ್ಯಾಯ ಮತ್ತು ಶಾಸಕರುಗಳು ತಮಗೆ ಬೇಕಾದ
ಬೇಕಾದವರಿಗೆ ಲ್ಯಾಂಡ್ ಆರ್ಮಿಗೆ ಕೆಲಸ ನೀಡಿ ಗುತ್ತಿಗೆದಾರರಿಗೆ ಆಗುತ್ತಿರುವ ಅನ್ಯಾಯವನ್ನು ಸರಿಪಡಿಸಲು ಈಗಾಗಲೇ ಮುಖ್ಯಮಂತ್ರಿಗಳಿಗೆ ಮನವಿ ನೀಡಲಾಗಿದ್ದು ಮತ್ತು ಕಲ್ಯಾಣ ಕರ್ನಾಟಕ ಭಾಗದ 41 ಶಾಸಕರಿಗೂ ಮತ್ತು ಸಚಿವರಿಗೂ ಮನವಿ ಸಲ್ಲಿಸಲಾಗಿದೆ ಎಂದು ತಿಳಿಸಿದರು. ಮುಂಬರುವ ದಿನದಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಮನವಿ ಸಲ್ಲಿಸಬೇಕಾಗುತ್ತದೆ ಎಂದರು. ವಾರದೊಳಗೆ ಸಮಸ್ಯೆ ಬಗೆಹರಿದೆ ಹೋದರೆ ಮುಂದಿನ ದಿನದಲ್ಲಿ ಹೋರಾಟದ ಬಗ್ಗೆ ರೂಪರೇಷೆಗಳನ್ನು ಸಿದ್ಧಪಡಿಸಲಾಗುವುದು ಎಂದು ತಿಳಿಸಿದರು. ಅವಶ್ಯಕತೆ ಏನಂದರೆ ಕಲ್ಯಾಣ ಕರ್ನಾಟಕದ 7 ಜಿಲ್ಲೆಗಳಿಗೆ ಅನುದಾನ ಕೊಡುತ್ತಿರುವ ಬಗ್ಗೆ ಮಾನ್ಯರೇ, ಈಗ 3 ತಿಂಗಳ ಹಿಂದೆ ಸುಮಾರು 1200 ಕೋಟಿ ರೂಪಾಯಿ ಅನುದಾನವನ್ನು ಕಲ್ಯಾಣ ಕರ್ನಾಟಕಕ್ಕೆ ಕೊಟ್ಟಿದ್ದರು. ಅದರಲ್ಲಿ 41 ಶಾಸಕರ ಪೈಕಿ ಸುಮಾರು 70% ಶಾಸಕರು ಎಲ್ಲ ಕೆಲಸಗಳು ಲ್ಯಾಂಡ್ ಆರ್ಮಿಗೆ ಕೊಡುತ್ತಿದ್ದಾರೆ. ಲ್ಯಾಂಡ್ ಆರ್ಮಿಗೆ ಕೊಡೋದು ನಮ್ಮದೇನು ತಕರಿಲ್ಲ. ಯಾಕೆ ಲ್ಯಾಂಡ್ ಆರ್ಮಿಗೆ ಕೊಡ್ತಾರೆ ಕೇಳೋಕ್ಕೆ ನಮಗೇನು ಹಕ್ಕೂ ಇಲ್ಲ. ಲ್ಯಾಂಡ್ ಆರ್ಮಿಗೆ ಅವ್ರು ಯಾಕೆ ಕೊಡ್ತಿದ್ದಿಲ್ಲ, ಲ್ಯಾಂಡ್ ಆರ್ಮಿಲಿಂದ ಏನು ಕಷ್ಟ ಆಗ್ತದೆ ಎಂಬುದರ ಬಗ್ಗೆ ವಿವರಣೆಯನ್ನು ತಮ್ಮ ಎದುರು ಕೊಡ್ತಾ ಇದ್ದೇವೆ. KKRDB ಅವರು ಸರ್ಕಾರಕ್ಕೆ 7% ಲಾಭ ತೋರಿಸುತ್ತಾರೆ. ನಾವು ಸರ್ಕಾರಕ್ಕೆ 9% ಲಾಭ ತೋರಿಸುತ್ತೇವೆ. ತೆರಿಗೆ ಸಹ ಕಟ್ಟುತ್ತೇವೆ. ನಾವು ಯಾವುದೇ ಕಾಮಗಾರಿ ತೆಗೆದುಕೊಳ್ಳಬೇಕಾದರೆ ಟೆಂಡರ್ ಅಪ್ಲಿಕೇಶನ್ ಫೀಸ್ ಕಟ್ಟಿ 5% ಮುಂಗಡ ಠೇವಣಿ ಕಟ್ಟಿದ ಮೇಲೆ ಕಾಮಗಾರಿ ನಿರ್ವಹಿಸಲು ಅನುಮತಿ ನೀಡುತ್ತಾರೆ. ಹೀಗೆ ಕೆಲಸ ಪೂರ್ಣಗೊಂಡ ನಂತರ ಸಹ 20% ಹಣವನ್ನು ತಡೆ ಹಿಡಿಯುತ್ತಾರೆ. ಆದ ಕಾರಣ ಮಂಡಳಿಯ ಕಾರ್ಯದರ್ಶಿಗಳು ಹಾಗೂ ಜಿಲ್ಲಾಧಿಕಾರಿಗಳು ಕಾಮಗಾರಿ ಸ್ಥಳಕ್ಕೆ ಆಗಮಿಸಿ ಪರೀಕ್ಷೆ ಕೈಗೊಂಡ ತಕ್ಷಣವೇ ನಮಗೆ ಬಿಲ್ ಪೇಮೆಂಟ್ ಮಾಡುತ್ತಾರೆ. SC, CE, ಎಕ್ಸಿಕ್ಯೂಟಿವ್ ಇಂಜಿನಿಯರ್, AEE ಇವರೆಲ್ಲರೂ ಸೇರಿ ಕೆಲಸ ಚೆಕ್ ಮಾಡಿದ ಮೇಲೆ ಕೊನೆಯದಾಗಿ 3ನೇ ಪಾರ್ಟಿ ಚೆಕ್ ಮಾಡಿದ ಮೇಲೆ ನಮಗೆ ಪಾವತಿ ಮಾಡುತ್ತಾರೆ. ಆದರೆ KKDB ಅವರು ಮುಂದೆ ಯಾವ ಥರದ ರಾಯಲ್ಟಿ, ಇನ್ಕಮ್ ಟ್ಯಾಕ್ಸ್, KRD ಅವರು ನಮ್ಮದು ಲ್ಯಾಂಡ್ ಆರ್ಮಿಯವರಿಗೆ ಯಾವ ಥರದ ಇವೆಲ್ಲ ಇನ್ಸ್ಪೆಕ್ಷನ್ ಇರುವುದಿಲ್ಲ ಮತ್ತು ಅವರಿಗೆ ಟ್ಯಾಕ್ಸ್ನೂ ಯಾವುವು ಇರೋದಿಲ್ಲ. ಅದಕ್ಕೆ ಯಾವ ಕಾರಣಕ್ಕಾಗಿ ಅವರಿಗೆ ಕೆಲಸ ಕೊಡುತ್ತಿದ್ದಾರೆ, ಇಲ್ಲಿ ತನಕ ಆ ಥರ ಯಾವುವೂ ಆಗಿಲ್ಲ. ಈಗ ಫಸ್ಟ್ ಈಗ ಈ ಥರ ನಡೆದವ. ಇದ್ರ ವಿಷಯದಾಗಾಗಿ ನಾವೇನೋ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದೆವು. ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಾಗ ಸುಮಾರು 8-10 ದಿನದಿಂದ ಮುಖ್ಯಮಂತ್ರಿಗಳ ಗಮನಕ್ಕೆ ತೊಗೊಂಬಂದೆವು. ಮುಖ್ಯಮಂತ್ರಿಗಳು ಆಗೇನದ ಅವ್ರು ಏನು ಹೇಳಿದ್ರೆ ನಮಗೆ ಕ್ಲಿಯರ್ ಅಂತಂದ್ರೆ, ಮಾನವೀಯ ಕಲ್ಯಾಣ ಟ್ರಸ್ಟ್ ವತಿಯಿಂದ ಕಲಬುರಗಿ ನಗರದ ಹೊರವಲಯದಲ್ಲಿ ನಿರ್ಮಾಣವಾಗುತ್ತಿರುವ ಹಿರಿಯ ನಾಗರಿಕರ ವಾಸದ ಕಟ್ಟಡ ಶೀಘ್ರದಲ್ಲಿಯೇ ತನ್ನ ಕಾರ್ಯಾರಂಭ ಮಾಡಲಿದೆ ಎಂದು SB ಪಾಟೀಲ್ ಗ್ರೂಪ್ಸ್ ಆಫ್ ಇಂಡಸ್ಟ್ರೀಸ್ನ ಅಧ್ಯಕ್ಷ ಡಾಕ್ಟರ್ ಲಿಂಗರಾಜ್ ಎಸ್ ಪಾಟೀಲ್ ತಿಳಿಸಿದರು. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, SB ಪಾಟೀಲ್ ಗ್ರೂಪ್ನಿಂದ ಕಲಬುರಗಿಗೆ ನೀಡಬೇಕೆಂದುಕೊಂಡಿರುವ ಸಣ್ಣ ಕಾಣಿಕೆಯಾಗಿ ಸಮಾಜದಲ್ಲಿ ಇಂದು ಕಾಡುತ್ತಿರುವ ವಯೋವೃದ್ಧರು ಏಕಾಂಗಿಯಾಗಿ ಬದುಕುವುದನ್ನ ಮೂಡ ಬಂದಂತಾಗಲಿ ಎಂಬ ಸದುದ್ದೇಶದಿಂದ ಆನಂದ ಕುಟುಂಬದ ಮೂಲಕ ಸೇವೆಗೆ ಅಣಿಯಾಗಲಿದೆ ಎಂದು ತಿಳಿಸಿದರು. ಕಲಬುರಗಿಯ ವಿಮಾನ ನಿಲ್ದಾಣದ ಬಳಿ ನಿರ್ಮಾಣವಾಗುತ್ತಿರುವ ಸುಸಜ್ಜಿತ ಕಟ್ಟಡದಲ್ಲಿ ಸುಮಾರು 30 ಹಿರಿಯ ಜೋಡಿಗಳು ನೆಮ್ಮದಿಯಾಗಿ ಬದುಕುವಂತಹ ವಾತಾವರಣ ನಿರ್ಮಿಸಲಾಗಿದ್ದು, ಇದರ ಜೊತೆಗೆ ಇಂದಿನ ಆಧುನಿಕ ಗಡಿಬಿಡಿಯ ಜೀವನದಲ್ಲಿ ಮಕ್ಕಳಾಗದೇ ಇರುವವರಿಗೆ EVF ಮೂಲಕ ಚಿಕಿತ್ಸೆ ನೀಡಿ ಮಕ್ಕಳ ಕೊರಗು ನಿವಾರಿಸುವ ಮಹತ್ವದ ಕಾರ್ಯಕ್ಕೆ ಮಾನವೀಯ ಕಲ್ಯಾಣ ಟ್ರಸ್ಟ್ ಅಡಿ ಇದೆ ಎಂದು ತಿಳಿಸಿದರು. ಸೊ ಒಂದ್ಸರಿ ಅವ್ರ ರಿಕ್ವೆಸ್ಟ್ ಅಪ್ರೂವ್ ಆದರೆ ವಿ ಆರ್ ರೆಡಿ ಟು ಡೂ. ಗುಲ್ಬರ್ಗ ಇಸ್ ನಮ್ಮ ಹುಟ್ಟು ಸ್ಥಾನ, ನಾವು ಇಲ್ಲಿ ಅವರೇ. ಸೊ ಡೆಫಿನೆಟ್ಲಿ ಇಲ್ಲಿ ಕೂಡ ಮಾಡ್ತೇವೆ, ಅದರಲ್ಲಿ ಏನೇನು ಡೌಟ್ ಇಲ್ಲ. 1 ಕೋಟಿ ರೂಪಾಯಿ ಆಗುತ್ತೆ. ಅದು ಸ್ವಲ್ಪ ಮೇಂಟೆನೆನ್ಸ್ ತಂತಾನೇ ಆಗ್ಬೋದು ಅಂತ ನಮಗಿದೆ. ಬಟ್ ಏನಾದರೂ ಅದ್ರದ್ದು ಮೇಂಟೆನೆನ್ಸ್ ಏನಾದರೂ ಖರ್ಚಾಯಿದ್ರು ಕೂಡ ನಾವು ನೋಡ್ಕೊಳ್ತೇವೆ. ಅವ್ರ ಕಿಮ್ಸ್ ಅವ್ರು ನೋಡ್ಕೊಳ್ತಾರೆ. ಇದು ಎರಡನೇದೇನೆಂದರೆ ಇನ್ನೂ ಒಂದು ಭಾಳ ದೊಡ್ಡ ಆ್ಯಕ್ಟಿವಿಟಿ ವಿ ಆರ್ ವೆರಿ ಹ್ಯಾಪಿ ಟು ಅನೌನ್ಸ್ ಟುಡೇ. ನೀವು ಆಲ್ರೆಡಿ ಈಗ ನಮ್ಮ ಇನ್ವಿಟೇಷನ್ ಕಾರ್ಡ್ ಮೇಲೆ ನೋಡಿರ್ಬೋದು, ಆನಂದ ಕುಟುಂಬ. ಸೊ ನಮ್ಮ ತಂದೆಯವ್ರದ್ದೊಂದು ಡ್ರೀಮ್ ಕೂಡ ಇತ್ತು ಇದು. ವಿ ಹ್ಯಾವ್ ಟು ಸ್ಟಾರ್ಟ್ ಸೀನಿಯರ್ ಅಸಿಸ್ಟೆಡ್ ಲಿವಿಂಗ್. ನಮಗೆಲ್ಲ ಗೊತ್ತಿದೆ, ಓಲ್ಡ್ ಏಜ್ ಹೋಮ್, ಸೀನಿಯರ್ ಅಸಿಸ್ಟೆಡ್ ಲಿವಿಂಗ್ ಇದೆಲ್ಲ ಈಗ ಸೊಸೈಟಿ, ಆ್ಯಸ್ ದ ಸೊಸೈಟಿ ಈಸ್ ಚೇಂಜಿಂಗ್, ಫ್ಯಾಮಿಲೀಸ್ ಆರ್ ಬಿಕಮಿಂಗ್ ನ್ಯೂಕ್ಲಿಯಸ್. ಎಲ್ಲ ಚಿಲ್ಡ್ರನ್ ಅವರು ತಮ್ಮ ಮಕ್ಕಳೆಲ್ಲ ಮನೆ ಬಿಟ್ಟು ಹೋಗ್ತಾ ಇದ್ದಾರೆ, ಯಾರು ವಿದೇಶನಲ್ಲಿದ್ದಾರೆ, ಯಾರು ತಮ್ಮ ಬೇರೆ ಬೇರೆ ಜಾಗನಲ್ಲಿ ಹೋಗಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಇವತ್ತು ನಾಳು ತಂದೆ ತಾಯಿ ದೇ ಹ್ಯಾವ್ ಬಿಕಮ್ ಅಲೋನ್, ಪೇರೆಂಟ್ಸ್ ಹ್ಯಾವ್ ಬಿಕಮ್ ಅಲೋನ್ ಇನ್ ದೇರ್ ಹೌಸ್ ಆ್ಯಂಡ್ ದೇ ನೀಡ್ ಅ ಲಾಟ್ ಆಫ್ ಕೇರ್ ಆ್ಯಂಡ್ ದೇ ನೀಡ್ ಲಾಟ್ ಆಫ್ ಕಂಪನಿ, ದೇ ನೀಡ್ ಕಂಪ್ಯಾನಿಯನ್.
ಸೊ ಈ ಥರ ಒಂದು ಸೊಸೈಟಿನಲ್ಲಿ ಭಾಳ ದೊಡ್ಡ ಚೇಂಜ್ ಬರ್ತಾ ಇದೆ. ಸೊ ಇದನ್ನು ಅಡ್ರೆಸ್ ಮಾಡೋಕ್ಕಾಗಿ ನಮ್ಮ ತಂದೆಯವ್ರದ್ದೊಂದು ಇದು ಡ್ರೀಮ್ ಇತ್ತು. ಸೊ ಇವತ್ತು ನಾವು ಅದನ್ನು ವಿ ಆರ್ ವೆರಿ ಹ್ಯಾಪಿ ಟು ಅನೌನ್ಸ್ ದಟ್ ವಿ ಹ್ಯಾವ್ ಸೆಟ್ ಅಪ್ senior assisted living in Gulbarga, and it will be opened in September 3rd week. We are waiting for the confirmation of some of the ministers. So September 3rd week nalli ನಾವು ಇದನ್ನು ಲಾಂಚ್ ಮಾಡ್ತಾ ಇದ್ದೀವಿ. ಸೊ ಅದರ ಹೆಸರು ಆನಂದ ಕುಟುಂಬ ಅಂತ, ಕುಟುಂಬ ಹ್ಯಾಪಿ ಫ್ಯಾಮಿಲಿ. ಸೊ ಇದು ಈ ಬ್ರ್ಯಾಂಡನ್ನು ಇವತ್ತು ಲಾಂಚ್ ಮಾಡ್ತಾ ಇದ್ದೀವಿ. ಇದು ಒಂದು ಫಸ್ಟ್ ಫೇಸಲ್ಲಿ ಒಂದು 30 ಫ್ಯಾಮಿಲಿ ಕಪಲ್ಸ್ ಆಗ್ಬೋದು ಅಥವಾ ಸಿಂಗಲ್ ಇರ್ಬೋದು, ಒಂದು 30 ಕಪಲ್ಸ್ಗೆ ಅಕಾಮಿಡೇಷನು ಆ ಥರ ನಾವು ಈ ಪ್ರೋಗ್ರಾಮನ್ನು, ಈ ಇನ್ಫ್ರಾಸ್ಟ್ರಕ್ಚರನ್ನು ಡೆವಲಪ್ ಮಾಡಿದ್ದೇವೆ. ಈ ಇನ್ಫ್ರಾಸ್ಟ್ರಕ್ಚರು 5 ಎಕರೆ ಜಾಗನಲ್ಲಿದೆ. ಇದರಲ್ಲಿ ಎಲ್ಲ ಫೆಸಿಲಿಟೀಸ್ ಇದೆ, ಆಲ್ ದ ಫೆಸಿಲಿಟೀಸ್. ಏನೀಗ ಓಲ್ಡ್ ಏಜ್ ಆದಮೇಲೆ ತಮಗೇನು ಬೇಕು ಎಲ್ಲ ಫೆಸಿಲಿಟೀಸು ಆ ಥರ ಪ್ಲ್ಯಾನ್ ಮಾಡಿದೆ. ಈವನ್ ಬೆಡ್ರೂಮು, ಬಾತ್ರೂಮು, ಮತ್ತು ಅವರಿರೋದೆಲ್ಲ ಕ್ಯಾಂಟೀನು, ಊಟದ್ದು ವ್ಯವಸ್ಥೆ, ಲೈಬ್ರರಿ, ಎಲ್ಲ ರೂಮ್ನಲ್ಲೆಲ್ಲ ಎಮರ್ಜೆನ್ಸಿ ಬೆಲ್, ಬೇಕಂದರೆ ವಯಸ್ಸಾದ ಮೇಲೆ ಏನು ಬೇಕಾಗುತ್ತೆ ಅದೆಲ್ಲ ನಾವು ಪ್ಲ್ಯಾನ್ ಮಾಡಿ ಅದನ್ನು ಎಲ್ಲ ಎಕ್ಸ್ಪರ್ಟ್ಗಳನ್ನೆಲ್ಲ ಮಾತಾಡಿ ಅದರಲ್ಲೆಲ್ಲ ಇನ್ಕಾರ್ಪೊರೇಟ್ ಮಾಡಿದ್ದೇವೆ. ಸೊ ದ್ಯಾಟ್ ದೇ ಕ್ಯಾನ್ ಲಿವ್ ಹ್ಯಾಪಿಲಿ. ಒಂದು ಕಮ್ಯುನಿಟಿ ಸೆನ್ಸ್ ಬಂದುಬಿಡುತ್ತೆ. ಒಂದು 30 ಜನ 30 ಫ್ಯಾಮಿಲಿ ಕೂಡಿದ್ರೆ ಒಬ್ರಿಗೊಬ್ರು ಹೆಲ್ಪ್ ಆಗುತ್ತೆ, ಒಬ್ರಿಗೊಬ್ಬರು ಟೈಮ್ ಪಾಸ್ ಆಗುತ್ತೆ, ಕಂಪ್ನಿ ಇರುತ್ತೆ. ಬಿಕಾಸ್ ಆ ವಯಸ್ಸಿನಲ್ಲಿ ಓಲ್ಡ್ ಏಜ್ನಲ್ಲಿ ಅದೇ ಬೇಕು, ನಿಮ್ಗೆ ಕಂಪ್ನಿ ಬೇಕು, ಮತ್ತು ನಿಮ್ಗೆ ನೋಡ್ಕೊಂಬೋಗ್ಬೇಕು ಚೆನ್ನಾಗಿ. ನಿಮ್ಮದೆಲ್ಲ ಡೈಟ್ರಿ ರಿಸ್ಟ್ರಿಕ್ಷನ್ಸ್ ಇರುತ್ತೆ, ಹೆಲ್ತ್ ಕೇರ್ ಇರುತ್ತೆ. ಸೊ ಪ್ರೈಮರಿ ಹೆಲ್ತ್ ಕೇರ್ ಅಂತೂ ಅಲ್ಲೇ ನಾವು ಪ್ರೊವೈಡ್ ಮಾಡ್ತೀವಿ. ಪ್ರೈಮರಿ ಎನಿ ಎಮರ್ಜೆನ್ಸಿ ಅಥವಾ ಏನಾದರೂ ಇದ್ದರೆ we will also have an ambulance. All those facilities what are needed for the old age living. So ಆ ಥರ ಪ್ಲ್ಯಾನ್ ಮಾಡಿದ್ದೇವೆ. ಆ್ಯಂಡ್ ಕಾನ್ಫೆಕ್ಸ್ 2024ರ 34ನೇ ವಾರ್ಷಿಕ ಸಮ್ಮೇಳನವು ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಚಂದ್ರಶೇಖರ್ ಪಾಟೀಲ್ ವೈದ್ಯಕೀಯ ವಿದ್ಯಾರ್ಥಿ ನಿಲಯದ ಕ್ಯಾಂಪಸ್ನಲ್ಲಿರುವ ನ್ಯಾಕ್ ಸಭಾಂಗಣದಲ್ಲಿ ಜರುಗಿತು. ಸುಮಾರು 34 ವರ್ಷಗಳ ನಂತರ ಈ ಸಮ್ಮೇಳನ ಕಲಬುರಗಿಯಲ್ಲಿ ನಡೆಯುತ್ತಿದ್ದು ಸುಮಾರು ಜನ ಪರಿಣಿತರು ಭಾಗವಹಿಸಿದ್ದು ಸುಮಾರು 50ಕ್ಕೂ ಮೀರಿ ತೃತೀಯ ಲಿಂಗಿಗಳು ತಮ್ಮ ಮಾನಸಿಕ, ದೈಹಿಕ, ಸಾಮಾಜಿಕ ಚರ್ಚೆಗಳ ಬಗ್ಗೆ ಹೆಚ್ಚಿನ ಮಾಹಿತಿ ಹಂಚಿಕೊಂಡರು. ಇನ್ನು ಇದೇ ವೇಳೆಯಲ್ಲಿ ಪದ್ಮಶ್ರೀ ವಿಜೇತೆ ಹಾಗೂ ಭಾರತೀಯ ಥಿಯೇಟರ್ ಕಲಾವಿದೆ ಮಂಜಮ್ಮ ಜೋಗತಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದರು. ಈ ಸಂದರ್ಭದಲ್ಲಿ ಅಧ್ಯಕ್ಷ ಡಾಕ್ಟರ್ ಮಾರುತಿ ಥೈಲೋತ್, ಉಪಾಧ್ಯಕ್ಷ ಡಾಕ್ಟರ್ ಸೋಮಶೇಖರ್ ಬಿಜ್ಜಳ್, ಗೌರವ ಕಾರ್ಯದರ್ಶಿ ಡಾಕ್ಟರ್ ಹರ್ಷ ಜಿಟಿ, ಅನ್ಮೋಲ್ ಪತಂಗೆ, ಡಾಕ್ಟರ್ ರಾಹುಲ್ ಮಂದಕನಹಳ್ಳಿ, ಡಾಕ್ಟರ್ ಅಜಯ್ ಡಕ್ಕೆ, ಡಾಕ್ಟರ್ ಸುಪ್ರಿಯಾ ಹುಡೆದೆ ಸೇರಿದಂತೆ ಮತ್ತಿತರರು ಭಾಗಿಯಾಗಿದ್ದರು. ಅನಂತ ನಮಸ್ಕಾರಗಳು. ಇವತ್ತು ನಾನು ಗುಲ್ಬರ್ಗಕ್ಕೆ ಬಂದಿದ್ದೀನಿ, ಒಂದು ವೈದ್ಯಕೀಯ ಸಮ್ಮೇಳನಕ್ಕೆ ಬಂದಿದ್ದೀನಿ. 3 ದಿನಗಳ ಕಾಲ ಒಂದು ಸಮ್ಮೇಳನ ನಡೀತಾ ಇದೆ. ಒಂದು ನನ್ನ ಸಮುದಾಯದವ್ರಿಗೆ ಏನೇನು ಮಾಡಬೇಕು, ಅವರು ಏನೇನು ತಗೊಳ್ಬೇಕು, ಏನೇನು ಕೇಳಬೇಕು ಅನ್ನೋ ವಿಚಾರದ ಒಂದು ಕಡೆ ಆದರೆ, ಈಗಿನ ಯುವ ವೈದ್ಯರುಗಳಿಗೆ ಏನೇನು ಮಾಹಿತಿಯನ್ನು ಮುಟ್ಟಿಸಬೇಕು ಅಥವಾ ಇನ್ನೂ ಏನೇನು ನಾವು ಅದ್ರ ಬಗ್ಗೆ ಮಾಡಬೇಕು ಅನ್ನೋ ಒಂದು ನಿರ್ಧಾರವನ್ನು ಇಟ್ಟುಕೊಂಡು ಈ 3 ದಿನಗಳ ಕಾಲ ಈ ಒಂದು ಸಮ್ಮೇಳನವನ್ನು ಏರ್ಪಡಿಸಿದ್ದಾರೆ. ಅದಕ್ಕೆ ನಾನು ಇಲ್ಲಿ ಒಂದು ಮುಖ್ಯ ಅತಿಥಿಯಾಗಿ ಬಂದಿದ್ದೆ. ಇವತ್ತು ಮೊದಲನೇ ಕಾರ್ಯಕ್ರಮ ಇಲ್ಲಿ ತನಕ ತುಂಬ ಚರ್ಚೆ ಇನ್ನೂ ನಡೆದಿಲ್ಲ. ತುಂಬ ಮಾತುಕತೆಗಳು ನಮ್ಮ ಅಧ್ಯಕ್ಷರಾಗಿರ್ಬೋದು, ಡಾಕ್ಟರ್ ಆಗಿರ್ಬೋದು, ವೇದಿಕೆಯನ್ನು ಉದ್ಘಾಟನೆ ಮಾಡಿ ಹಲವಾರು ಅವರ ಭಾವನೆಗಳನ್ನು, ವಿಷಯಗಳನ್ನು ಹಂಚ್ಕೊಂಡಿದ್ದೀವಿ. ಇನ್ನೂ ನನ್ನ ಸಮುದಾಯದರ ಜೊತೆ ಎಲ್ಲ ವೈದ್ಯರುಗಳು ಮಾತಾಡೋರು ಇದ್ದಾರೆ. ಅವರು ಮಾತಾಡಿದ ನಂತರ ಮತ್ತೆ ನಿಮ್ಮ ಜೊತೆ
ಮಾತಾಡ್ಬೋದು, ಅಥವಾ ಅವರ ಜೊತೆ ನೀವು ಸಹ ಭಾಗಿಯಾಗಿ ಅವರ ವಿಚಾರಗಳನ್ನು ನೀವು ತಗೋಬೋದು ಅಂತ ಹೇಳೋದಕ್ಕೆ ಇಷ್ಟ ಆಗಿದೆ. ಇಲ್ಲಿ ತನಕ ನಾನು ಮಾತಾಡಿದ್ದೀನಿ. ತುಂಬ ಒಂದು ಒಳ್ಳೆಯ ಕಾರ್ಯಕ್ರಮ, ನಮ್ಮವ್ರಿಗೋಸ್ಕರ, ನಮ್ಮ ಸಮುದಾಯದ ತಿಳುವಳಿಕೆಗೋಸ್ಕರ ಒಂದು ಆಯೋಜನೆಯನ್ನು ಮಾಡಿರ್ತಕ್ಕಂಥ ಕಾರ್ಯಕ್ರಮ, ಅಭೂತಪೂರ್ವ ಕಾರ್ಯಕ್ರಮ ಅಂತ ಹೇಳೋದಕ್ಕೆ ನನಗೆ ತುಂಬ ಖುಷಿ ಆಗ್ತಾಯಿದೆ. ಇಂಥ ಕಾರ್ಯಕ್ರಮಗಳು ಗುಲ್ಬರ್ಗ ಆಗಲಿ, ಬೇರೆ ಬೇರೆ ಡಿವಿಷನ್ಗಳಲ್ಲಾಗಲಿ, ಬೇರೆ ಬೇರೆ ಜಿಲ್ಲೆಗಳಲ್ಲಾಗಲಿ ಆವಾಗವಾಗ ನಡೀತಾ ಇದ್ದರೆ ನಮ್ಮ ಸಮುದಾಯಕ್ಕೆ ಒಂದು ದೊಡ್ಡ ಗೌರವ ಸಿಗುತ್ತೆ, ಒಂದು ಸ್ಥಾನಮಾನಗಳು ನಮ್ಮೆಲ್ಲರಿಗೂ ಸಹ ಸಿಗುತ್ತೆ ಅಂತ ಹೇಳೋದಕ್ಕೆ ನನಗಿಷ್ಟ ಆಗ್ತಾಯಿದೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಸೋಮಶೇಖರ್ ಬಿಜ್ಜಾಳ್ ಅಂತ. ಭಾರತೀಯ ಮನೋವೈದ್ಯಕೀಯ ಸಂಘದ ಕರ್ನಾಟಕ ಶಾಖೆಯ ಉಪಾಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೀನಿ. ನನ್ನ ಜೊತೆ ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಟಿ ಮುರಳಿ ಅವರಿದ್ದಾರೆ. ಕರ್ನಾಟಕದಾದ್ಯಂತ ಸುಮಾರು 450 ಹೆಚ್ಚು ಮನೋವೈದ್ಯರನ್ನು ಸದಸ್ಯರನ್ನಾಗಿ ಹೊಂದಿರತಕ್ಕಂಥ ನಮ್ಮ ಈ ಸಂಸ್ಥೆ ಪ್ರತಿ ವರ್ಷ ಒಂದೊಂದು ಜಿಲ್ಲೆಗಳಲ್ಲಿ ಕೂಡ ಪ್ರತಿ ವರ್ಷ ವಾರ್ಷಿಕ ವೈಜ್ಞಾನಿಕ ಸಮ್ಮೇಳನ ನಡೆಸ್ತಾ ಇರುತ್ತೆ. ಪ್ರತಿ ವರ್ಷ ಒಂದೊಂದು ಘೋಷವಾಕ್ಯವನ್ನು ನಾವು ಈ ಸಮ್ಮೇಳನದ ಮುಖಾಂತರ ಇಡ್ತಾ ಇದ್ದೀವಿ. ಈ ವರ್ಷ ನಾವು ವಿಶೇಷವಾಗಿ ಈ 3 ದಿನಗಳ ಕಾರ್ಯಕ್ರಮ ಕಲಬುರಗಿಯಲ್ಲಿ ದಿನಾಂಕ 23, 24, 25 ನಡೀತಾ ಇದೆ. ಸೊ ಇಲ್ಲಿ ಯುವ ವೈದ್ಯ, ನಮ್ಮ ಮನೋವೈದ್ಯರು ಏನಿದ್ದಾರೆ ಮತ್ತು ಹಿರಿಯ ಮನೋವೈದ್ಯರು ಏನಿದ್ದಾರೆ, ಅವ್ರಿಗೆಲ್ಲರಿಗೂ ಕೂಡ ಈ ವರ್ಷದ ವಿಶೇಷ ಘೋಷವಾಕ್ಯ ಅಂದರೆ ಪ್ರಥಮ ದಿನವಾಗಿ ಇಂದು ನಮ್ಮ LGBTQ ಸಮುದಾಯದ ಎಲ್ಲ ನಮ್ಮ ಬಂಧುಗಳಿಗೆ ಅವರಲ್ಲಿರ್ತಕ್ಕಂಥ ಮನೋವೈದ್ಯಕೀಯ ಸಮಸ್ಯೆಗಳೇನು ಅಥವಾ ದೈಹಿಕ ರೋಗಗಳ ಸಮಸ್ಯೆ ಏನಿದೆ ಅದರ ಬಗ್ಗೆ ಚರ್ಚೆಗಳನ್ನು ಮಾಡಿ ಒಂದು ಸಂವಾದದ ಮುಖಾಂತರ ಅವರಿಗೆ ಚಿಕಿತ್ಸೆಯನ್ನು ನೀಡ್ತಕ್ಕಂಥದ್ದು ಅಥವಾ ಚಿಕಿತ್ಸೆಗಾಗಿ ಎಲ್ಲಿ ಹೋಗಬೇಕು ಅನ್ನೋ ಒಂದು ನಿರ್ದೇಶನವನ್ನು ಮಾಡ್ತಕ್ಕಂಥ ಕಾರ್ಯಕ್ರಮ ಹಾಕ್ಕೊಂಡಿದ್ದೀವಿ. ಅದೇ ರೀತಿಯಾಗಿ ಯುವ ಸಮೂಹದಲ್ಲಿ ಈ ಬಿಹೇವಿಯರಲ್ ಅಡಿಕ್ಷನ್ ಇವತ್ತಿನ ದಿವಸ ನೋಡ್ಬೋದು ನಾವು, ಎಲ್ಲ ಕಡೆ ಮೊಬೈಲ್ ಅಡಿಕ್ಷನ್ ಇದೆ, TV ಅಡಿಕ್ಷನ್ ಇದೆ, ಟೆಕ್ನಿಕಲ್ ಇಂಟರ್ನೆಟ್ ಅಡಿಕ್ಷನ್ ಇದೆ, ಫೇಸ್ಬುಕ್ ಇದೆ, ಎಲ್ಲ ರೀಲ್ಸು ಎಲ್ಲ ಮಾಡ್ತಾ ಇರ್ತಾರೆ. ಸೊ ಅದನ್ನು ಯುವ ಸಮುದಾಯದಲ್ಲಿ ಆ ಒಂದು ಅಡಿಕ್ಷನ್ ಬಗ್ಗೆ ಯಾವ ರೀತಿ ತಿಳುವಳಿಕೆ ಕೊಡಬೇಕು, ಚಿಕಿತ್ಸೆ ನೀಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ಮತ್ತು ನಾಳೆ ಮತ್ತು ನಾಡಿದ್ದು ನಮ್ಮ ಯುವ ಮನೋವೈದ್ಯರಿಗೆ ಮತ್ತು ಇತರ ಮನೋವೈದ್ಯರಿಗೆ ಈ ಜೆಂಡರ್ ಆ್ಯಂಡ್ ಮೆಂಟಲ್ ಹೆಲ್ತ್ ಅಂದರೆ ಲಿಂಗತ್ವ ಮತ್ತು ಮಾನಸಿಕ ಆರೋಗ್ಯ, ಈ ಲಿಂಗತ್ವದಲ್ಲಿ ಬರ್ತಕ್ಕಂಥ ಹಲವಾರು ಮಾನಸಿಕ ಸಮಸ್ಯೆಗಳೇನಿದೆ ಅದನ್ನು ಗುರುತಿಸೋದು ಹೇಗೆ, ಅದಕ್ಕೆ ಚಿಕಿತ್ಸೆ ಯಾವ ರೀತಿ ಮಾಡಬೇಕು, ಅವರಿಗೆ ಯಾವ ರೀತಿ ನಾವು ಬೆಂಬಲವನ್ನು ಕೊಡಬೇಕು, ಇದು ಒಂದು ಸಮುದಾಯವನ್ನು ನಾವು ಮೇಲ್ಮಟ್ಟಕ್ಕೆ ತೆಗೆದುಕೊಂಡು ಹೋಗಲು ಮನೋವೈದ್ಯರ ಪಾತ್ರ ಏನು ಅನ್ನೋದ್ರ ಬಗ್ಗೆ ತುಂಬ ಚರ್ಚೆ ಮಾಡ್ತಾ ಇದ್ದೀವಿ. ಇದನ್ನು ಗುಲ್ಬರ್ಗ ಜಿಲ್ಲೆಯ ಮತ್ತು ಕಲ್ಯಾಣ ಕರ್ನಾಟಕ ಮನೋವೈದ್ಯಕರ ಸಂಘದ ಆಶ್ರಯದಲ್ಲಿ ಗುಲ್ಬರ್ಗದಲ್ಲಿರ್ತಕ್ಕಂಥ 4 ವೈದ್ಯಕೀಯ ಮಹಾವಿದ್ಯಾಲಯಗಳು, ಅದು ಜಿಮ್ಸ್ ಇರ್ಬೋದು, ಮತ್ತು ESI ಮೆಡಿಕಲ್ ಕಾಲೇಜ್ ಇರ್ಬೋದು, KBN ಮೆಡಿಕಲ್ ಕಾಲೇಜ್ ಇರ್ಬೋದು, ಮತ್ತು MRMC ಮೆಡಿಕಲ್ ಕಾಲೇಜ್ಗಳ ಸಹಯೋಗಿತ್ವದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಸೊ ಎಲ್ಲರಿಗೂ ಈ ಒಂದು ವೈಜ್ಞಾನಿಕ ಸಮ್ಮೇಳನದಿಂದ ಒಳಿತಾಗಲಿ. ಮತ್ತು ಅದ್ರ ಜೊತೆ ಆಫ್ರಿಕಾ ಖಂಡದಲ್ಲಿ ಆತಂಕ ಮೂಡಿಸಿರುವ ಮಂಕಿ ಫಾಕ್ಸ್ ಬಗ್ಗೆ ಸಾರ್ವಜನಿಕ ಆರೋಗ್ಯ ತುರ್ತು ಪರಿಸ್ಥಿತಿ ಎಂದು ವಿಶ್ವ ಆರೋಗ್ಯ ಸಂಸ್ಥೆ ಘೋಷಿಸಿದ್ರು. ಈ ಸೋಂಕು ಭಾರತದಲ್ಲಿ ಹರಡುವ ಅಪಾಯ ಕಡಿಮೆ, ಹೀಗಾಗಿ ಯಾರೊಬ್ಬರು ಆತಂಕಕ್ಕೆ ಒಳಗಾಗಬಾರದು ಎಂದು ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ರಾಜ್ಯದ ಜನತೆಗೆ ಅಭಯ ನೀಡಿದರು. ಶುಕ್ರವಾರ ವಿಧಾನಸೌಧದಲ್ಲಿ ವೈದ್ಯಕೀಯ ಶಿಕ್ಷಣ ಇಲಾಖೆಯ ಹಿರಿಯ ಅಧಿಕಾರಿಗಳ ಜೊತೆ ಮಂಕಿ ಫಾಕ್ಸ್ ಬಗ್ಗೆ ಕೈಗೊಳ್ಳಬೇಕಾದ ಕ್ರಮಗಳ ಬಗ್ಗೆ ಸಭೆ ನಡೆಸಿ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಳೆದ ಆಗಸ್ಟ್ 14ರಂದು ವಿಶ್ವ ಆರೋಗ್ಯ ಸಂಸ್ಥೆ ಮಂಕಿ ಫಾಕ್ಸ್ ಅನ್ನು ಜಾಗತಿಕ ಆರೋಗ್ಯ ತುರ್ತು ಸ್ಥಿತಿಯಾಗಿ ಘೋಷಿಸಿದೆ. ಆಫ್ರಿಕಾದಲ್ಲಿ ಹರಡಿರುವ ಸೋಂಕು ಕಾಣಿಸಿಕೊಂಡಿರುವ ಸೋಂಕನ್ನು ಎದುರಿಸಲು ರಾಜ್ಯ ಸರ್ಕಾರ ಎಲ್ಲಾ ರೀತಿಯ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಿದೆ ಎಂದು ತಿಳಿಸಿದರು. ಈ ಸೋಂಕು ಇಲ್ಲಿಯವರೆಗೆ ಭಾರತದಲ್ಲಿ ಕಂಡು ಬಂದಿಲ್ಲ. ಈ ಹಿನ್ನೆಲೆಯಲ್ಲಿ ಯಾವುದೇ ಆತಂಕ ಬೇಡ. NCDC ಜಂಟಿ ನಿರ್ವಹಣೆ ಸಂಸ್ಥೆ ಇದರ ಹರಡುವಿಕೆ ಅಪಾಯದ ಮೌಲ್ಯಮಾಪನ ನಡೆಸುತ್ತಿದೆ. ಒಂದು ವೇಳೆ ಪ್ರಕರಣಗಳಿದ್ರೆ ಪ್ರವೇಶ ಹಂತದಲ್ಲೇ ಎಚ್ಚರಿಸಲಾಗುವುದು ಎಂದು ಪಾಟೀಲ್ ಮಾಹಿತಿ ನೀಡಿದರು. ಎಷ್ಟು ಮಾಡಬೇಕು ಅಂತ ಸರ್, ಜೊತೆಗೆ ಬೆಡ್ಗಳು ಎಷ್ಟು ಇಟ್ಟಿದ್ದೀರಾ ವಾರ್ಡಲ್ಲಿ? ಈಗ ಸದ್ಯಕ್ಕೆ ಒಂದು ಕೇಸ್ ಇಲ್ಲ, ನಮ್ಮ ಹತ್ರ 50 ಬೆಡ್ಸ್ ಇದೆ, ಒಂದು 5 ICU ಬೆಡ್ ಕೂಡ ಮಾಡಕ್ಕೆ ಹೇಳಿದ್ದೀವಿ. ಸದ್ಯಕ್ಕೆ ಯಾವುದು ಕೇಸ್ ನಮ್ಮ ಹತ್ರ ಇಲ್ಲ, ಹಾಗಾಗಿ ಒಂದೇ ಆಸ್ಪತ್ರೆಯಲ್ಲಿ ಟೆಸ್ಟಿಂಗ್ ಫೆಸಿಲಿಟಿನೂ ಇದೆ, ಬೆಡ್ ಅವಕಾಶನೂ ಮಾಡಿಕೊಡಲಾಗಿದೆ. ವಿಕ್ಟೋರಿಯಾದಲ್ಲಿ ಮಾತ್ರ ಹಂಗ ಕಂಡು ಬಂದ್ರೆ ಬಿಲ್ಸಿ, ಹಿಂಗ ಯಾವುದು ಒಂದೂ ಕೇಸ್ ಇಲ್ಲ. ಆಸ್ ಆಫ್ ನೌ ದೇರ್ ಇಸ್ ನಾಟ್ ಇವನ್ ಒನ್ ಸಿಂಗಲ್ ಕೇಸ್ ಇನ್ ಹೋಲ್ ಆಫ್ ದ ಕಂಟ್ರಿ ಅನ್ಸಿಲ್ಲ, ಒಂದು ಕೇಸ್ ಇಲ್ಲ ಏನೂ ಕೂಡ. ಆದರೂ ಕೂಡ ಏನೋ ಸಡನ್ ಆಗಿ ಬಂದರೆ, ಯಾಕಂದರೆ ಬೆಂಗಳೂರಲ್ಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇರೋದ್ರಿಂದ ನಾವು ಏನಾದರೂ ಅಂಥದ್ದೇನಾದರೂ ಸಸ್ಪೆಕ್ಟ್ ಕೇಸ್ ಬಂದರೆ ದೆನ್ ವಿ ಹ್ಯಾವ್ ಮೇಡ್ ಎ ಪ್ರೊವಿಷನ್ ಫಾರ್ ಟೆಸ್ಟಿಂಗ್ ಆ್ಯಂಡ್ ಐಸೋಲೇಷನ್. ಅದು ಭಾರತ ಸರ್ಕಾರದ ಒಂದು ವ್ಯವಸ್ಥೆ ಇದೆ ಸ್ಕ್ರೀನಿಂಗ್ದು.
ಅವರು ಅದರ ಮಾನಿಟರ್ ಮಾಡ್ತಾ ಇರ್ತಾರೆ. ಯಾದಗಿರಿ ಜಿಲ್ಲೆಯ ಗುರ್ಮಿಟ್ಕಲ್ ತಾಲೂಕಿನ ಬೋರಮಂಡ ಗ್ರಾಮದ ಶ್ರೀ ಲಕ್ಷ್ಮೀ ತಿಮ್ಮಪ್ಪ ದೇವಸ್ಥಾನದಲ್ಲಿ ಅರ್ಥಪೂರ್ಣವಾಗಿ ವರಮಹಾಲಕ್ಷ್ಮಿ ಹಬ್ಬ ಆಚರಣೆ ಮಾಡಲಾಯಿತು. ಪ್ರತಿ ವರ್ಷದಂತೆ ಈ ವರ್ಷ ಶ್ರಾವಣ ಮಾಸದ ಅಂಗವಾಗಿ ನಡೆಯುವ ಸಾಮೂಹಿಕ ವರಮಹಾಲಕ್ಷ್ಮಿ ಪೂಜಾ ಕಾರ್ಯಕ್ರಮದ ಪ್ರಯುಕ್ತ ಬೆಳಗ್ಗೆಯಿಂದ ಲಕ್ಷ್ಮೀ ತಿಮ್ಮಪ್ಪ ದೇವರಿಗೆ ಪಂಚಾಮೃತ ಅಭಿಷೇಕ, ಅಲಂಕಾರ ಸೇರಿ ಹಲವು ಪೂಜಾ ಕೈಂ ಕಾರ್ಯಗಳು ನಡೆದವು. ತಿಮ್ಮಪ್ಪ ದೇವಸ್ಥಾನದಲ್ಲಿ 77 ದಂಪತಿಗಳಿಗೆ ಸಾಮೂಹಿಕ ವರಮಹಾಲಕ್ಷ್ಮಿ ಪೂಜಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ವರಮಹಾಲಕ್ಷ್ಮಿ ಪೂಜಾ ಕಾರ್ಯಕ್ರಮಕ್ಕೆ ಭಾಗಿಯಾದ ದಂಪತಿಗಳಿಗೆ ಅರಿಶಿನ, ಕುಂಕುಮ, ಅಡಿಕೆ ಎಲೆ ಹಾಗೂ ಬಾಳೆಹಣ್ಣುಗಳನ್ನ ಲಕ್ಷ್ಮೀ ತಿಮ್ಮಪ್ಪ ದೇವಸ್ಥಾನದ ಟ್ರಸ್ಟ್ ಕಮಿಟಿ ಜೀರ್ಣೋದ್ಧಾರಕ ನರೇಂದ್ರ ರಾಠೋಡ್ ಉಡಿ ತುಂಬಿದರು. ಬಳಿಕ ಪೂಜಾ ಕಾರ್ಯ ನಡೆಯುವ ವೇಳೆ ಪ್ರತಿಯೊಂದು ದಂಪತಿಯು ತಮ್ಮ ತಟ್ಟೆಯಲ್ಲಿರುವ ಲಕ್ಷ್ಮೀ ವಿಗ್ರಹಕ್ಕೆ ವಿಶೇಷ ಪೂಜೆ ಸಲ್ಲಿಸಿ ಮಂತ್ರಗಳನ್ನು ಪಠನೆ ಮಾಡಿದರು. ನಂತರ ಮಹಿಳೆಯರಿಂದ ರಥೋತ್ಸವ ನಡೆಯಿತು. ಈ ವೇಳೆಯಲ್ಲಿ ಶಾಖಾ ಮಠದ ಶಾಂತವೀರ ಮುರುಘರಾಜೇಂದ್ರ ಮಹಾಸ್ವಾಮಿಗಳು ಭಾಗಿಯಾಗಿದ್ದು ಭಕ್ತರಿಗೆ ಆಶೀರ್ವಚನ ನೀಡಿದರು. ಓಂ ನಮೋ ವೆಂಕಟೇಶಾಯ. ಶ್ರೀ ಲಕ್ಷ್ಮೀ ತಿಮ್ಮಪ್ಪ ದೇವಸ್ಥಾನ ಬೋರ್ಬಂಡನಲ್ಲಿ ವರಮಹಾಲಕ್ಷ್ಮಿ ಪೂಜಾನಲ್ಲಿ ಸಾಮೂಹಿಕ ಪೂಜಾ ಅಂತ ಹೇಳಿ ಕಳಿಸಿ ನಾವು ವರಮಹಾಲಕ್ಷ್ಮಿಗೆ ಏನು 11 ಜೋಡಿ ಅಥವಾ 21 ಜೋಡಿ ಆಗಬಹುದು ಅಂತೇಳಿ ತಿಳ್ಕೊಂಡು ನಾವು ಪೂಜಾ ಪ್ರಾರಂಭ ಮಾಡಿದ್ದೀವಿ. ಇದು ಮೊದಲನೇ ವರ್ಷ. ಈಗ ನಾವು ಅಂದ್ಕೊಂಡಕ್ಕಿಂತ ನಿರೀಕ್ಷಣೆಕ್ಕಿಂತ ಹೆಚ್ಚಿಗೆ 77 ಜೋಡಿಗಳು ಬಂದು ಇವತ್ತು ಪೂಜಾಕ್ಕೆ ಕುಂತು ಆ ವರಮಹಾಲಕ್ಷ್ಮಿಯ ಪೂಜೆ ಮಾಡಿ ಎಲ್ಲರೂ ಇವತ್ತೇನಾದ ಅವರು ಭಾಳ ಆನಂದ ಅನ್ನಿಸ್ತಾ ಇದೆ. ಮತ್ತು ಎಲ್ಲರಿಗೆ ಭಾಳ ಒಳ್ಳೆಯ ಇದು. ಮತ್ತು ನಮ್ಮ ಈಗ ಹೈದ್ರಾಬಾದ್ ಕರ್ನಾಟಕನಲ್ಲಿ ವರಮಹಾಲಕ್ಷ್ಮಿ ಅಂದರೆ ಅಷ್ಟು ಯಾರಿಗೆ ಈ ಕಡೆ ಅಷ್ಟು ಗೊತ್ತಿಲ್ಲ. ಹೆಚ್ಚಿಗೆ ಆಗಿ ದಕ್ಷಿಣ ಕರ್ನಾಟಕನಲ್ಲಿ ಮಾಡ್ತಾರೆ. ನಾವು ಇಲ್ಲಿ ನಮ್ಮ ಲಕ್ಷ್ಮೀ ತಿಮ್ಮಪ್ಪ ದೇವಸ್ಥಾನದಲ್ಲಿ ಮಹಾಲಕ್ಷ್ಮಿ ತಾಯಿ ಲಕ್ಷ್ಮೀ ತಿಮ್ಮಪ್ಪ ಅಂದರೆ ಲಕ್ಷ್ಮೀ ಮತ್ತು ತಿಮ್ಮಪ್ಪ ಇಬ್ಬರೂ ಇಲ್ಲಿ ಇರೋದ್ರಿಂದ ಈ ನಮ್ಮ ಕ್ಷೇತ್ರಕ್ಕೆ ವರಮಹಾಲಕ್ಷ್ಮಿ ಪೂಜಾ ಹಮ್ಮಿಕೊಂಡು ವಿಜೃಂಭಣೆಯಿಂದ ಇವತ್ತೇನಾದ ಪೂಜೆ ಮಾಡಿದ್ದೀವಿ. ನಾವು ಆ ದೇವಿಯಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಇದೇ ಥರ ಇನ್ನು ಮುಂದಿನ ವರ್ಷ, ಈ ವರ್ಷ 77 ಆಗಿದೆ, ಡಬಲ್ ಆಗಬೇಕು, ಇದೇ ಥರ ನಡಿಬೇಕು. ಮತ್ತು ಎಲ್ಲ ಬಂದಿದ್ದಂಥ ಪೂಜೆ ಕುಂತಿದ್ದವರಿಗೆ, ನಮ್ಮ ದೇಶಕ್ಕೆ, ನಮ್ಮ ನಾಡಿಗೆ ಎಲ್ಲ ಒಳ್ಳೆಯದಾಗಲಿ, ಎಲ್ಲರಿಗೆ ಅಭಿವೃದ್ಧಿ ಆಗಲಿ, ಲಕ್ಷ್ಮೀ ತಾಯಿ ಎಲ್ಲರಿಗೂ ಒಲಿಲಿ, ಒಳ್ಳೆಯ ಅವರಿಗೆ ಬುದ್ಧಿ ಕೊಳ್ಳಿ, ಒಳ್ಳೆಯ ವಿಚಾರ ಕೊಳ್ಳಿ, ಮತ್ತು ಒಳ್ಳೆಯ ದೇಶ ನಮ್ಮದು ಒಳ್ಳೆಯದಾಗಲಿ ಅಂತೇಳಿ ನಾವು ಈ ಲಕ್ಷ್ಮೀ ತಿಮ್ಮಪ್ಪ ದೇವಸ್ಥಾನ ಜೀರ್ಣೋದ್ಧಾರ ಸೇವಾ ಸಂಘದ ಸಮಿತಿ ಕಡೆಯಿಂದ ಈ ಕಾರ್ಯಕ್ರಮವನ್ನು ಮಾಡಿದ್ದೀವಿ. ಎಲ್ಲರೂ ಬಂದು ನಮಗೆಲ್ಲ ಭಾಳ ಸಹಕಾರ ಕೊಟ್ಟಿದ್ದಾರೆ. ಮತ್ತು ವರಮಹಾಲಕ್ಷ್ಮಿ ಪೂಜಾ ಮತ್ತು ಇಲ್ಲಿ ಬೋರ್ಬಂಡ ಲಕ್ಷ್ಮೀ ತಿಮ್ಮಪ್ಪ ದೇವಸ್ಥಾನ ಇದೆ. ಪ್ರಸಿದ್ಧ 400 ವರ್ಷದ ಹಿಂದಿದು ಪ್ರಸಿದ್ಧ ದೇವಸ್ಥಾನ. ಇಲ್ಲಿ ನಾನು ಇದು 2ನೇ ಸಲ ಬರ್ತಾ ಇದ್ದೀನಿ. ಮೊದಲನೇ ಸಲ ವಾರ್ಷಿಕೋತ್ಸವದಲ್ಲಿ ಕೂಡ ಬಂದಿದೆ ನಾನು ಇಲ್ಲಿ. ಈ ವರ್ಷ ಕೂಡ ನನ್ನ ಬರುವ ಒಂದು ಸೌಭಾಗ್ಯ ನನಗೆ ವರಮಹಾಲಕ್ಷ್ಮಿ ದೇವಿ ನನಗೆ ಕೊಟ್ಟಳು. ಹಾಗಾಗಿ ನಾನು ಇಲ್ಲಿ ಬಂದಿದ್ದೀನಿ. ಇಲ್ಲಿ ತುಂಬ ಚೆನ್ನಾಗಿ ಅವರು ಇವತ್ತು ವರಮಹಾಲಕ್ಷ್ಮಿ ಪೂಜೆ 90 ಎಷ್ಟೋ ಜೋಡಿ ಕುಡಿಸಿದ್ದಾರೆ ಅಣ್ಣ. ಪ್ರತಿಯೊಂದು ತಿರುಪತಿಗೆ ಹೋಗಿ ಅವರು ಮಹಾಲಕ್ಷ್ಮಿಯನ್ನು ತಂದಿದ್ರು ವಿಗ್ರಹ. ಪ್ರತಿ ಮುತ್ತೈದೆಯರಿಗೆ ದಂಪತಿಗೆ ಕೂಡಿಸಿ ಅವರು 90 ಜೋಡಿ ದಂಪತಿಗೆ ಕೂಡಿಸಿ ಅವರು ಪೂಜೆಯನ್ನು ಮಾಡಿಸಿದ್ದಾರೆ. ಹಾಗಾಗಿ ಇದು ಪೂಜೆ ಪ್ರತಿ ವರ್ಷ ಅವರು ಮಾಡಬೇಕಂತ ಹೇಳಿ ಅವರು ಪ್ರಾರಂಭ ಮಾಡಿದ್ದಾರೆ ಈ ವರ್ಷದಿಂದ. ಹಾಗಾಗಿ ಅವರು ಇಲ್ಲಿ ರಥೋತ್ಸವ ಮಹಿಳೆಯರಿಂದ ಕೂಡ ನಾನು ವಿಶೇಷವಾಗಿ ಏನು ಹೇಳ್ತೀನಿ ಅಂದರೆ, ಮಹಿಳೆಯರಿಂದ ನಾನು ಎಲ್ಲಿಗೂ ನೋಡಲಿಲ್ಲ. ನಾನು ಮಂಗಳೂರಲ್ಲಿ ಇದ್ದು ಬಂದಿದ್ದೀನಿ. ಇಲ್ಲಿ ಲಕ್ಷ್ಮೀ ತಿಮ್ಮಪ್ಪ ದೇವಸ್ಥಾನದಲ್ಲಿ ಮಹಿಳೆಯರಿಂದ ಅವರು ರಥೋತ್ಸವ 5 ಸುತ್ತು ಇದನ್ನು ಮಾಡಿಸಿದ್ರಲ್ಲ. ಹಾಗಾಗಿ ನನಗೆ ತುಂಬ ಅದು ಒಂದು ಖುಷಿ ಆಯಿತು. ಇದು ವಿಶೇಷವಾಗಿ ಇಲ್ಲಿ ನಡೆದಿರುವಂಥ ಕಾರ್ಯಕ್ರಮ. ಉಡಿ ತುಂಬ ಕಾರ್ಯಕ್ರಮ ಕೂಡ ಇಟ್ಟಿದ್ದಾರೆ. ಪ್ರತಿಯೊಬ್ಬರಿಗೂ 9 ಜೋಡಿಯವರಿಗೆ ಕೂಡ ಅವರು ಅರಿಶಿಣ ಕುಂಕುಮ, ವರಮಹಾಲಕ್ಷ್ಮಿಯ ವಿಗ್ರಹ ಅದು ಕೊಟ್ಟು ದಂಪತಿಗೆ ಕೂಡಿಸಿ ಅವರು ಪೂಜೆ ಮಾಡಿಸಿದ್ದಾರೆ. ಹಾಗಾಗಿ ಪ್ರತಿ ವರ್ಷ ಇಲ್ಲಿ ಈ ಕಾರ್ಯಕ್ರಮ ನಡಿಬೇಕಂತೇಳಿ ಅವರು ಈ ಪ್ರೋಗ್ರಾಮನ್ನು ಇಟ್ಟಿದ್ದಾರೆ ಅವರು. ಇವಿಷ್ಟು ಈವರೆಗಿನ ಸುದ್ದಿಗಳು. ಹೀಗೆ ನೋಡ್ತಾ ಇರಿ ಆನ್ ಸ್ಪಾಟ್ ನ್ಯೂಸ್. ಇದು ಕ್ಷಿಪ್ರ, ನಿಖರ, ನೇರ. ನೀವು ಕೂಡ ಕಣ್ಣಿನ ಸಮಸ್ಯೆ ಎದುರಿಸುತ್ತಿದ್ದೀರಾ? ಎಲ್ಲಿ ಚಿಕಿತ್ಸೆ ಪಡೆಯಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಮತ್ಯಾಕೆ ತಡ?
ದೃಷ್ಟಿ ಐ ಆಸ್ಪತ್ರೆ ಕಲಬುರಗಿಗೆ ಭೇಟಿ ನೀಡಿ ಖ್ಯಾತ ಅನುಭವಿ ವೈದ್ಯರಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ಕಣ್ಣಿನ ಪರೀಕ್ಷೆ, ಹೊಲಿಗೆ ರಹಿತ ಶಸ್ತ್ರಚಿಕಿತ್ಸೆ, ಪೊರೆ ಆಪರೇಷನ್, ಲೇಸರ್ ಇಂಜೆಕ್ಷನ್ ರಹಿತ ಶಸ್ತ್ರಚಿಕಿತ್ಸೆ, ಸಕ್ಕರೆ ಕಾಯಿಲೆ ಇರುವವರಿಗೆ ಲೇಸರ್ ಚಿಕಿತ್ಸೆ, ದೂರದೃಷ್ಟಿ ದೋಷ ಹಾಗೂ ಸಮೀಪ ದೃಷ್ಟಿ ದೋಷದ ಸಮಸ್ಯೆಗೆ ಸೂಕ್ತ ಪರಿಹಾರ, ಕನ್ನಡಕದ ಸೌಲಭ್ಯ, ಕಾಂಟ್ಯಾಕ್ಟ್ ಲೆನ್ಸ್ ಅಳವಡಿಕೆ, ಇಷ್ಟೆಲ್ಲ ಸೌಲಭ್ಯ ಒಂದೇ ಸೂರಿನಡಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಗಚ್ಚಿನ್ ಮನಿ ಟವರ್, ಬಿಗ್ ಬಜಾರ್ ಮುಂದುಗಡೆ, ಜಗತ್ ಸರ್ಕಲ್, ಕಲಬುರಗಿ. ಫೋನ್ ನಂಬರ್ 7899328915. ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಡಾಕ್ಟರ್ ಎಸ್.ಬಿ. ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್. ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಫೋನ್ ನಂಬರ್ 08472256163. ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗ. ನೀವು ರಾತ್ರಿ ಹೊತ್ತು ಕುಟುಂಬದ ಸದಸ್ಯರ ಜೊತೆ ಅಥವಾ ಸ್ನೇಹಿತರ ಜೊತೆ ಎಲ್ಲಾದ್ರೂ ಊಟಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಕಲಬುರಗಿಯಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಫೋರ್ಟ್ ವ್ಯೂ ಹೋಟೆಲ್ಗೆ ಒಮ್ಮೆ ಭೇಟಿ ನೀಡಿ. ಹೆರಿಟೇಜ್ ಇನ್ ಹೋಟೆಲ್ನ ಓಪನ್ ಟೆರೆಸ್ ಮೇಲೆ ಬೆಂಗಳೂರು, ದೆಹಲಿ ಮಾದರಿಯಲ್ಲಿನ ಸುಂದರ ಆಕರ್ಷಣೆ ಇಲ್ಲಿ ಕಾಣಬಹುದು. ನುರಿತ ಕುಕ್ಗಳಿಂದ ರುಚಿಕರವಾದ ಸ್ವಾದಿಷ್ಟ ಆಹಾರ ಇಲ್ಲಿ ಲಭ್ಯ. ತಣ್ಣನೆಯ ಗಾಳಿ, ತುಂತುರು ನೀರಿನ ಸೌಂಡ್ ಜೊತೆ ಕಲರ್ಫುಲ್ ಲೈಟಿಂಗ್ ನಲ್ಲಿ, ಲೈಟ್ ಮ್ಯೂಸಿಕ್ ನಲ್ಲಿ ಕಲಬುರಗಿಯ ಫೋರ್ಟ್ ಸೇರಿದಂತೆ ಕಲಬುರಗಿ ನಗರವನ್ನ ವೀಕ್ಷಿಸುತ್ತಾ ನಿಮ್ಮ ಕುಟುಂಬದವರ ಜೊತೆ ಅಥವಾ ಸ್ನೇಹಿತರ ಜೊತೆ ಊಟ ಸವಿಯಬಹುದು. ಜೊತೆಗೆ ಇಲ್ಲಿ ಬರ್ತ್ಡೇ ಪಾರ್ಟಿ ಸೇರಿದಂತೆ ಸಣ್ಣ ಪುಟ್ಟ ಪಾರ್ಟಿ ಮಾಡಲು ಎಲ್ಲಾ ರೀತಿಯ ಸೌಲಭ್ಯಗಳು ಉಂಟು. ಹೋಟೆಲ್ನ ಸಮಯ ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಫೋರ್ಟ್ ವ್ಯೂ ಹೋಟೆಲ್, ಹೆರಿಟೇಜ್ ಇನ್ ಮೇಲುಗಡೆ, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9036235555. ನಿಮ್ಮ ಕುಟುಂಬದ ಮದುವೆ ಪಾರ್ಟಿ, ಬರ್ತ್ಡೇ ಪಾರ್ಟಿಗೆ ಸುಂದರವಾದ ಎಲ್ಲಾ ಸೌಲಭ್ಯವುಳ್ಳ ಸ್ಥಳ ವೀಕ್ಷಿಸುತ್ತಿದ್ದೀರಾ? ಹಾಗಾದ್ರೆ ಚಿಂತೆ ಬಿಡಿ. ಕಲಬುರಗಿಯ ಆಳಂದ್ ರಸ್ತೆಯ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್ಗೆ ಒಮ್ಮೆ ಭೇಟಿ ನೀಡಿ. ಹೌದು, ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಸಭೆ ಸಮಾರಂಭ ನಡೆಸಲು ಸೆಮಿನಾರ್ ಹಾಲ್, ಬರ್ತ್ಡೇ ಪಾರ್ಟಿ, ವೆಡ್ಡಿಂಗ್ ರಿಸೆಪ್ಷನ್, ಗೆಟ್ ಟುಗೆದರ್ ಪಾರ್ಟಿಗಳು ಸೇರಿದಂತೆ ಎಲ್ಲಾ ಪಾರ್ಟಿಗಳು ಮಾಡಲು ವಿಶಾಲ ಹಾಗೂ ಎಲ್ಲಾ ಸೌಲಭ್ಯವುಳ್ಳ ಹೈಟೆಕ್ ಹಾಲ್, ಸ್ವಿಮ್ಮಿಂಗ್ ಪೂಲ್, ಫ್ಯಾಮಿಲಿ ರೆಸ್ಟೋರೆಂಟ್, ಬಾರ್ ಅಂಡ್ ರೆಸ್ಟೋರೆಂಟ್, ಮಕ್ಕಳಿಗೆ ಆಟವಾಡಲು ಕಿಡ್ಸ್ ಗೇಮ್, ಸುಸಜ್ಜಿತ ಹಾಗೂ ಸುಂದರವಾದ ಶೂಟ್ ರೂಮ್, ವಿಭಿನ್ನ ಹಾಗೂ ಸ್ವಾದಭರಿತ ಕ್ಯಾಂಟಿನೇಟರ್ ತಿಂಡಿಗಳು, ಜಾಗಿಂಗ್ ಟ್ರ್ಯಾಕ್, ಜಿಮ್ ಸೇರಿದಂತೆ ಎಲ್ಲಾ ಸೌಲಭ್ಯಗಳು ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್, ಕೆರೆ ಬೋಸ್ಕ ಹತ್ತಿರ, ಆಳಂದ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9490295555 7406215555. ಕಲಬುರಗಿ ಜಿಲ್ಲೆಗೆ ಪ್ರವಾಸ ಮಾಡ್ತಾ ಇದ್ದೀರಾ? ಅಲ್ಲಿ ಯಾವ ಹೋಟೆಲ್ನಲ್ಲಿ ಉಳಿದುಕೊಳ್ಳಬೇಕು ಎಂದು ಯೋಚಿಸ್ತಾ ಇದ್ದೀರಾ?
ಹಾಗಾದ್ರೆ ಚಿಂತೆ ಯಾಕೆ? ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೆರಿಟೇಜ್ ಇನ್ ಹೋಟೆಲ್ನಲ್ಲಿ ಉಳಿದುಕೊಳ್ಳಲು ಸೌಲಭ್ಯ ಉಂಟು. ಜೊತೆಗೆ ಇಲ್ಲಿ ಅತ್ಯಾಧುನಿಕ ಸೌಲಭ್ಯವುಳ್ಳ ಡಿಲೆಕ್ಸ್ ರೂಮ್ಗಳು ಲಭ್ಯವಿದ್ದು ದಿನದ 24 ಗಂಟೆ ವೈಫೈ ಸೌಲಭ್ಯ ಕೂಡ ನೀಡಲಾಗಿದೆ. ಎಲ್ಲಾ ತರಹದ ಸೌಲಭ್ಯ ಕೂಡ ನೀಡಲಾಗುತ್ತಿದೆ. ರೆಸ್ಟೋರೆಂಟ್ ಸೌಲಭ್ಯದ ಜೊತೆಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹೆರಿಟೇಜ್ ಇನ್ ಹೋಟೆಲ್, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9702205555.